ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪರಮ ಪೂಜ್ಯರಾದ ರಾಘವೇಂದ್ರ ಸ್ವಾಮೀಜಿಯವರ ಸನ್ನಿಧಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಭಕ್ತ ಸಮ್ಮುಖದ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾವು ಆಯೋಧ ಧೌಮ್ಯ ಅನ್ನುವ ಒಬ್ಬ ಗುರು ಪರಂಪರೆ ಹೇಗಿತ್ತು ಅಂತ ಒಂದೆರಡು ಮೂರು ಮಾದರಿಯ ಹಾಗೆ ನೋಡ್ತಾ ಬಂದ್ವಿ. ಅದರಲ್ಲಿ ಒಬ್ಬ ಆರುಣಿ ಉದ್ದಾಲಕನಾದದ್ದು, ಉಪಮನ್ಯು ಕಣ್ಣು ಕಳೆದುಕೊಂಡು ಅಶ್ವಿನಿ ದೇವತೆಗಳಿಂದ ಕಣ್ಣನ್ನು ಪಡೆದು ಗುರುವನ್ನು ಮೀರಿಸುವ ಶ್ರೇಷ್ಠತೆಯನ್ನು ಪಡೆದದ್ದು. ಮೂರನೆಯದ್ದು ಉತ್ತಂಕ, ಅದು ವೇದನ ಶಿಷ್ಯ, ಈ ಧೌಮ್ಯನ ಶಿಷ್ಯನ ಶಿಷ್ಯ. ಹಾಗಾಗಿ ವೇದ ಅವನು ಎತ್ತುವಿಗಳ ಹಾಗೆ ದುಡಿಸಿಕೊಂಡು ಸೈ ಅನ್ನಿಸಿಕೊಂಡ ಮಹಾನುಭಾವ. ಆತನ ಕಾರಣವಾಗಿ ನಾವು ನೋಡಿದ ಬಹಳ ಪ್ರಮುಖವಾದ ಒಂದು ಸಂಗತಿ ಅಂದರೆ, ಅವನು ದುಡಿದು ಶಿಕ್ಷೆಯನ್ನು ಅನುಭವಿಸಿ ತನ್ನ ಶಿಷ್ಯರಿಗೆ ಶಿಕ್ಷೆಯನ್ನೇ ಕೊಡಲಿಲ್ಲ. ಹಾಗೆ ಶಿಕ್ಷೆಯನ್ನೇ ಕೊಡದೆ ಹೇಗೆ ಬೆಳೆಸಬಹುದು ಅಂದಾಗ ಉತ್ತಂಕ ಯಾವ ರೀತಿ ಬೆಳೆದ, ಸಿದ್ಧನಾಗ್ತಾ ಬಂದ. ಅವನು ಗುರುಪತ್ನಿಯನ್ನು ಕೂಡ ಸೇರುವುದಿಲ್ಲ ಅನ್ನುವ ನಿಶ್ಚಯವನ್ನು ಹೇಳಿದ. ಅದನ್ನು ದಿವ್ಯ ದೃಷ್ಟಿಯಿಂದ ವೇದ ತಿಳ್ಕೊಂಡು, ವೇದ ಹೇಳಿದರೂ ನಿನ್ನ ಕೆಲಸ ಆಗಿದೆ, ನೀನು ಹೋಗು, ಇಲ್ಲ ನಾನು ಗುರುದಕ್ಷಿಣೆ ಕೊಟ್ಟು ಹೋಗುವವನು ಅಂತ ಅವನು. ಹಾಗಾದರೆ ಸ್ವಲ್ಪ ಕಾಲ ಕಾಯಿ, ಇನ್ನೊಮ್ಮೆ ಮತ್ತೆ ಹೊರಡು ಅಂದಾಗ ಇಲ್ಲ ನಾನು ಗುರುದಕ್ಷಿಣೆ ಕೊಟ್ಟು ಹೋಗಬೇಕು, ಗುರುದಕ್ಷಿಣೆ ಕೊಡದೇ ಇದ್ದರೆ ಒಂದೋ ಗುರು ಅಥವಾ ಶಿಷ್ಯನಿಗೆ ಮರಣ ಬರ್ತದೆ ಅನ್ನುವ ಮಾತನ್ನು ಹೇಳಿ ಮತ್ತೆ ಉತ್ತಂಕ ನಿಂತಾಗ, ಹಾಗಾದರೆ ನನ್ನ ಪತ್ನಿಯನ್ನು ಕೇಳು ಅಂತ ಗುರುಪತ್ನಿಯನ್ನು ಕೇಳಲಾಗಿ, ಗುರುಪತ್ನಿ ಪೌಷ್ಯನ ಹೆಂಡತಿ ಧರಿಸುವ ಕರ್ಣಕುಂಡಲಗಳನ್ನು ತೆಗೆದುಕೊಂಡು ಬಾ ಅಂದದ್ದು. ಅಲ್ಲಿಗೆ ನಾನು ನಿಲ್ಲಿಸಿದ್ದೆ. ಈ ಪೌಷ್ಯನ ಕರ್ಣಕುಂಡಲಗಳನ್ನು ತೆಗೆದುಕೊಂಡು ಬಾ ಅನ್ನುವಾಗ ಪೌಷ್ಯನ ಅರಮನೆಗೆ ಹೋದಂತಹ 4 ದಿನಗಳ ಸಮಯ ಅವಕಾಶ ಕೊಟ್ಟಿರ್ತಾಳೆ ಗುರುಪತ್ನಿ. ಅಲ್ಲಿಗೆ ಹೋದ ಹುಡುಗ ಉತ್ತಂಕ. ಪೌಷ್ಯನ ಅರಮನೆ ಸಿಕ್ಕಿತು, ಪೌಷ್ಯನು ಭೇಟಿಯಾದ. ಆ ಪೌಷ್ಯನ ಬಳಿ ಕೇಳಿದ, ನನಗೆ ನಿನ್ನ ಪತ್ನಿಯಿಂದ ಕರ್ಣಕುಂಡಲವನ್ನು ತಾ ಅಂತ ಗುರುಪತ್ನಿಯ ಆದೇಶ ಇದೆ. ವೇದ ಗುರುಗಳು, ಅವರ ಹೆಸರು ವೇದ, ಅವರ ಪತ್ನಿಯ ಆದೇಶವಿದೆ. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತಂದರೆ, ಒಬ್ಬ ಬ್ರಾಹ್ಮಣ ಬೇಡ್ತಾನೆ ಅಂದರೆ ಅದು ಬಹಳ ದೊಡ್ಡ ನಮಗೆ ಸಲ್ಲುವ ಗೌರವ, ನಾವು ತಕ್ಷಣ ಕೊಟ್ಟು ಬಿಡಬೇಕು ಅನ್ನುವ ಭಾವ ಎಲ್ಲ ಇತ್ತು. ಯಾಕಂದರೆ ಬ್ರಾಹ್ಮಣರು ಹಾಗೆ ಇದ್ದರು. ವಿದ್ಯಾರ್ಜನೆ, ತಪಸ್ಸು, ನಿರಂತರ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ಆಮೇಲೆ ದಾನ, ಪರಿಗ್ರಹ, ಇದು ಅವರ ಬದುಕಿನ ಅನುಚಾನವಾದ ನಡೆನುಡಿಯಲ್ಲೆಲ್ಲ ಇರುವಂತಹ ಒಂದು ಕೆಲಸವಾದ್ದರಿಂದ ಒಬ್ಬ ಬ್ರಹ್ಮ ತೇಜಸ್ಸಿನ ಕಡೆಗೆ ನಿರಂತರವಾಗಿ ಹಸಿದವನು ನಮ್ಮ ಹತ್ರ ಬಂದು ಏನನ್ನು ಕೇಳುತ್ತಾನೆ ಅಂದರೆ ಅದು ನಮ್ಮ ಪುಣ್ಯ ಅಂತ ಕೇಳಿದ್ದನ್ನು ಕೊಡ್ತಿದ್ರು. ಅದು ಸ್ಪೆಷಲಿ ಕ್ಷತ್ರಿಯರು. ಆ ಕ್ಷತ್ರಿಯ ರಾಜ ತಕ್ಷಣ ತನ್ನ ಹೆಂಡತಿ ಅಂತಃಪುರದಲ್ಲಿದ್ದಾಳೆ, ಅವಳ ಬಳಿ ಕೇಳು ಅಂದ. ಉತ್ತಂಕ ಹೋದ. ಅಂತಃಪುರದಲ್ಲಿ ಆ ಹೆಂಡತಿ ಕಾಣಿಸ್ಲಿಲ್ಲ, ರಾಣಿ ಕಾಣಿಸ್ಲಿಲ್ಲ. ಅವನು ಬಂದು ಹೇಳಿದ, ರಾಣಿ ಅಲ್ಲಿಲ್ಲ, ನೀನು ಹಾಗೆ ನನಗೆ ಯಾಕೋ ಇಲ್ಲದ್ದನ್ನು ಹೇಳ್ತಿದ್ದೀಯಾ ಅಂತ. ಓಹೋ, ನನ್ನ ಹೆಂಡತಿ ನಿನಗಲ್ಲಿ ಕಾಣಿಸ್ಲಿಲ್ವಾ? ಅದು ಹಾಗೆ, ಯಾಕೆಂದರೆ ಅವಳು ಬಹಳ ದೊಡ್ಡ ಪತಿವ್ರತೆ, ಎಲ್ಲ ಗಂಡಸರ ಕಣ್ಣಿಗೆ ಬೀಳೋದಿಲ್ಲ ಅಂತ ಆಗ ಒಂದು ಮಾತು ಬರುತ್ತೆ. ಅಂದರೆ ಒಬ್ಬ ಕ್ಷತ್ರಿಯನ ಹೆಂಡತಿ ಕೂಡ ಎಂಥ ಪಾತಿವ್ರತ್ಯವನ್ನು ಪಾಲಿಸ್ತಿದ್ಲು ಅನ್ನೋದನ್ನು ಸೂಚಿಸುವ ಹಾಗೆ. ಮತ್ತು ನೋಡಿ, ಅಹಲ್ಯೆ ಅದೃಶ್ಯಳಾಗಿರು ಅಂತ ಗೌತಮರು ಹೇಳಿದಂತಹ ಶಾಪ
ಪತಿವ್ರತೆ ಎಲ್ಲರ ಕಣ್ಣಿಗೆ ಬೀಳದ ಹಾಗೆ ಇರಬೇಕು ಅನ್ನುವ ಸೂಚನೆಯ ಹಾಗೆ ಬೇರೆ ಬೇರೆ ಅರ್ಥ ಸಾಧ್ಯತೆಗಳು. ಅಂಥ ಆ ಗುರುಪತ್ನಿಯ ಕರ್ಣಕುಂಡಲವನ್ನು ಅಂತಃಪುರಣದ ರಾಣಿಯ ಹತ್ರ ಕೇಳಿ ಪೌಷ್ಯರಾಜ ಕೊಡ್ತಾನೆ. ಅದನ್ನು ತೆಗೆದುಕೊಂಡು ಬಂದು ಇನ್ನೇನು ತಾನು ಹೊರಡಬೇಕು. ಅವನಿಗೆ ದಾರಿಯಲ್ಲಿ ಆ ಹೊರಡುವಾಗ ಒಂದು ಸೂಚನೆಯನ್ನು ಕೊಡ್ತಾನೆ ಪೌಷ್ಯ. ಇದರ ಮೇಲೆ ತಕ್ಷಕ ಕಣ್ಣಿಟ್ಟಿದ್ದಾನೆ, ಸ್ವಲ್ಪ ಜಾಗರೂಕತೆಯಿಂದ ಹೋಗುವಂತ. ಈ ಕರ್ಣಕುಂಡಲದ ಮೇಲೆ ಈ ತಕ್ಷಕ ಕಣ್ಣಿಟ್ಟಿದ್ದಾನೆ ಅನ್ನುವ ಎಚ್ಚರವನ್ನು ಗಮನದಲ್ಲಿಟ್ಟುಕೊಂಡು ಹೋದ ಉತ್ತಂಕ ಸಮಯ ಸಂಧ್ಯಾ ವಂದನೆಯ ಹೊತ್ತಾಗಿದೆ ಅಂತ ಹೇಳಿ ನದಿ ದಡದಲ್ಲಿ ಅದನ್ನಿಟ್ಟು ಸಂಧ್ಯಾ ವಂದನೆಗೆ ನದಿಗೆ ಹೋಗ್ತಾನೆ. ನದಿಯಿಂದ ಮೇಲೆ ಬರುವುದರೊಳಗಾಗಿ ಕ್ಷಪಣಕ ಅನ್ನುವ ಹೆಸರಿನ ಬ್ರಾಹ್ಮಣ ವೇಷದ ಒಬ್ಬ ಸನ್ಯಾಸಿ ಅಥವಾ ಒಟು ಆ ಕರ್ಣಕುಂಡಲವನ್ನು ಎತ್ತಿ ಓಡೋದು ಕಾಣಿಸ್ತದೆ ಉತ್ತಂಕನಿಗೆ. ಉತ್ತಂಕ ಬೆನ್ನಡ್ತಾನೆ. ಎಷ್ಟು ಬೆನ್ನಡ್ತಾನೆ ಇನ್ನೇನು ತಕ್ಷಕ ಅನ್ನುವ ಕ್ಷಪಣಕನನ್ನು ಹಿಡಿಯುತ್ತೇನೆ ಅನ್ನುವಾಗ ಆ ಕ್ಷಪಣಕ ತಕ್ಷಣವೇ ತಕ್ಷಕನ ರೂಪ ತಾಳಿ ಬಿಲ ಹೊಕ್ಕು ಬಿಡ್ತಾನೆ ಕರ್ಣಕುಂಡಲದ ಸಹಿತ. ಉತ್ತಂಕ ಬಿಡೋದಿಲ್ಲ. ಯಾಕೆ? ಗುರುದಕ್ಷಿಣೆ ಮುಟ್ಟಿಸಲೇಬೇಕು 4ನೇ ದಿನದ ಒಳಗಾಗಿ, ತಪ್ಪುವ ಹಾಗಿಲ್ಲ. ಅವನು ಬಿಲ ಪ್ರವೇಶ ಮಾಡಲಿಕ್ಕೆ ಪಲಾಶ ದಂಡವನ್ನು ಉಪಯೋಗ ಮಾಡಿ ಅಗದು ಅದಕ್ಕೆ ವಜ್ರಾಯುಧವೂ ಸಹಾಯಕ್ಕೆ ಬರುತ್ತೆ ಇಂದ್ರನದ್ದು ಅನ್ನುವ ಮಾತುಗಳೆಲ್ಲ ಇವೆ. ಅಂತೂ ನಾಗಲೋಕ ಪ್ರವೇಶ ಮಾಡ್ತಾನೆ. ತಕ್ಷಕನ ಬೆನ್ನು ಹತ್ತಿ ನಾಗಲೋಕಕ್ಕೆ ಬಂದರೆ ನಾಗಲೋಕದಲ್ಲಿ ಅವನಿಗೆ ಎಷ್ಟು ನಾಗಗಳು ಅಂದರೆ ಅವುಗಳನ್ನು ಅಧೀನಕ್ಕೆ ತಗೊಂಡು ಹೇಗೆ ತಕ್ಷಕನಿಂದ ಕರ್ಣಕುಂಡಲ ತೆಗೆದುಕೊಳ್ಳುವುದು ಅನ್ನೋದೇ ದೊಡ್ಡ ಸಮಸ್ಯೆ ಆಗುತ್ತೆ. ಆಗ ಅಶ್ವಾರೋಹಿ ಒಬ್ಬ ಕಾಣ್ತಾನೆ, ಕುದುರೆ ಏರಿ ಒಬ್ಬ ನಿಂತಿದ್ದಾನೆ. ಅವನತ್ರ ಹೇಳ್ತಾನೆ, ನನಗೆ ಸಹಾಯ ಮಾಡು. ಅವು ಕುದುರೆಯಲ್ಲಿ ಏರಿ ನಿಂತಿದ್ದವ ಹೇಳ್ತಾನೆ, ನೀನೊಂದು ಕೆಲಸ ಮಾಡು, ಈ ಕುದುರೆಯ ಹಿಂಭಾಗಕ್ಕೆ ನಿನ್ನ ಬಾಯಿಯಿಂದ ಗಾಳಿಯನ್ನು ಊದು ಅಂತ. ಇವನು ಉತ್ತಂಕ ಹೋಗಿ ತನ್ನ ಬಾಯಿಯಿಂದ ಗಾಳಿಯನ್ನು ಊದಲಾಗಿ ಆ ಅಶ್ವದ ಬಾಯಿಯಿಂದ ಬಹಳ ಹೊಗೆ ಸಹಿತವಾದ ಉಗ್ರವಾದ ಅಗ್ನಿ ಹೊರಗೆ ಬರುತ್ತೆ. ಹೊರಗೆ ಬಂದ ಅಗ್ನಿ ಎಷ್ಟು ಬಿಸಿ ಮತ್ತು ಅದರ ಕಾವಿನ ಜೊತೆಗೆ ಅದರ ಹೊಗೆ ಈ ಆ ನಾಗಗಳಿಗೆಲ್ಲ ಕಣ್ಣು ದಿಕ್ಕು ತಪ್ಪಿದ ಹಾಗಾಗಿ ಅವುಗಳ ತಕ್ಷಣ ಇವನ ಅಧೀನಕ್ಕೆ ಬರ್ತವೆ. ಏನಾಗಬೇಕು ಅಂತ ಎಲ್ಲವೂ ಕೇಳ್ತವೆ. ಹಾಗೆ ಹೀಗೆ ತಕ್ಷಕ ನಾನು ನನ್ನ ಗುರುಪತ್ನಿಗಾಗಿ ತೆಗೆದುಕೊಂಡು ಹೊರಟಿರುವ ಯಾವ ಕರ್ಣಕುಂಡಲ ಇದೆ ಅದನ್ನು ಅವನು ನನಗೆ ಕೊಡದೆ ಅಡಗಿಸಿಟ್ಟಿದ್ದಾನೆ, ತೆಗೆಸಿಕೊಡಿ. ತಕ್ಷಣವೇ ಅದನ್ನು ಕೊಡಲಾಗ್ತದೆ. ತಕ್ಷಕ ಹೀಗೆ ನೋಡ್ತಾನೆ, 4ನೆಯ ದಿನಕ್ಕೆ ಸಮೀಪ ಆಗಿದೆ. ತಾನೀಗ ಹೇಗೆ ಮುಟ್ಟಬೇಕು ಅಂತ ಅವನಿಗೆ ಸಮಯ ತಪ್ಪಿದರೂ ಗುರುಪತ್ನಿ ಶಾಪ ಕೊಡಬಹುದು. ಸಮಯ ತಪ್ಪು ಹಾಗಿಲ್ಲ, ದಕ್ಷಿಣ ತಪ್ಪು ಹಾಗಿಲ್ಲ, ಎರಡೂ ಆಗಬೇಕು. ಅವನು ಅತ್ತಿತ್ತ ಗಾಬರಿಯಿಂದ ನೋಡುವ ವೇಳೆಗೆ ಆ ಅಶ್ವಾರೋಹಿ ಇದ್ದಾನಲ್ಲ ಅವನು ಹೇಳ್ತಾನೆ, ಯಾಕೆ ಗಡಿಬಿಡಿ, ಏನಾಗಿದೆ? ಇಲ್ಲ, ನಾಳೆ ಈಗ 4ನೇ ದಿನಕ್ಕೆ ಸಮೀಪ ಬಂದಿದ್ದೇನೆ ನಾನು, ಅಷ್ಟರೊಳಗೆ ನಾನು ಅಷ್ಟು ದೂರ ಹೋಗಿ ಇದನ್ನು ಕೊಟ್ಟು ಬರಬೇಕು, ಹೇಗೆ ಅಂತ ಯೋಚಿಸ್ತಿದ್ದೇನೆ. ಏನೂ ಚಿಂತೆ ಮಾಡಬೇಡ, ಈ ಕುದುರೆಯನ್ನು ಹಿಡ್ಕೋ, ಅದನ್ನು ಏರು, ನಡಿ, ಅದು ನಿನ್ನನ್ನು ನಿನ್ನ ಜಾಗಕ್ಕೆ ತಕ್ಷಣ ಸಮಯಕ್ಕೆ ಮುಟ್ಟಿಸ್ತದೆ. ಹಾಗೆ ಕುದುರೆಯ ಮೇಲೇರಿ ಬಂದು ಇಳಿದು ಆ ಗುರುದಕ್ಷಿಣೆಯನ್ನು ಗುರುಪತ್ನಿಗೆ ಕೊಡ್ತಾನೆ. ಕೊಟ್ಟು ಉತ್ತಂಕ ವೇದ ಗುರುಗಳಿಂದ ಅನುಗ್ರಹೀತನಾಗಿ ನೀನು ಗುರುಪತ್ನಿಗೆ ಕೇಳಿದ ದಕ್ಷಿಣೆಯನ್ನು ಕೊಟ್ಟಿದ್ದೀಯಾ ಮತ್ತು ನನಗೂ ಕೂಡ ಒಬ್ಬ ಶಿಷ್ಯನಾಗಿ ಸಂತೃಪ್ತನಾಗಿದ್ದೀಯಾ, ಉತ್ತರೋತ್ತರ ಬೆಳೆ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಆದರೆ ಉತ್ತಂಕನ ಒಳಗೆ ತಕ್ಷಕನ ಮೇಲಿನ ಕೋಪ ಉಳಿಯುತ್ತದೆ. ಭಾರಿ ಕಾಡಿದ್ದಾನಲ್ಲ, ಆರಾಮಾಗಿ ಆಗಿದ್ದಂತಹ ಒಂದು ಕೆಲಸವನ್ನು ಬಹಳ ಆಟ ಆಡಿಸಿ ಅಡ್ಡಾಡಿಸಿ ಒಂಥರ ಅವನು ಸಾಕು ಅನ್ನಿಸುವ ಹಾಗೆ ಬಂದಿದ್ದಾನೆ. ಅದರಿಂದ ಅವನಿಗೊಂದು ಸಿಟ್ಟು ಉಳಿದು ಬಿಡ್ತದೆ ಉತ್ತಂಕನಿಗೆ. ಉತ್ತಂಕ ನೇರವಾಗಿ ಜನಮೇಜಯನ ಹತ್ರ ಹೋಗ್ತಾನೆ. ಜನಮೇಜಯನ ಹತ್ರ ಹೋಗಿ ಹೇಳ್ತಾನೆ, ಅಲ್ಲ, ನೀನು ಒಬ್ಬ ರಾಜನಾಗಿ ಆರಾಮ್ ಕೂತಿದ್ದೀಯಲ್ಲ, ಇದು ಸರಿಯಾ? ಯಾಕೆ, ಏನಾಯಿತು? ನೀನು ರಾಜನಾಗಿ ಮಾಡಬೇಕಾದ ಕರ್ತವ್ಯದಲ್ಲಿ ಒಂದು ಊನ ಉಳಿಸಿದೀಯಾ? ಏನು? ನಿನ್ನ ಪೂರ್ವಜರಿಗೆ ತಕ್ಷಕನಿಂದ ಒಂದು ದೊಡ್ಡ ಆಘಾತ ಆಗಿದೆ. ಆ ದೋಷವನ್ನು ನೀನು ನಿವಾರಿಸದೆ ನೀನು ಆರಾಮ ಇರುವುದು ಸರಿಯಲ್ಲ. ನೀನು ತಕ್ಷಕನ ವಿರುದ್ಧ ದ್ವೇಷ ಏನಿದೆಯಲ್ಲ, ಸೇಡು, ಅದನ್ನು ತಗೊಳ್ಕೋಬೇಕು. ಇಲ್ಲದಿದ್ದರೆ ನಿನ್ನ ಪೂರ್ವಜರಿಗೆ ಅದು ಸರಿಯಾದ ಒಂದು ಕೆಲಸವಲ್ಲ ನೀನು ಮಾಡುವಂಥದ್ದು. ಇವನಿಗಾಗ ಅವನ ಮಂತ್ರಿಗಳನ್ನು ಕರೀತಾನೆ, ನನ್ನ ಪೂರ್ವಜರಿಗೆ ಏನಾಗಿತ್ತು, ತಕ್ಷಕ ಏನು ಮಾಡಿದ್ದ ನನಗೆ ತಿಳಿಸಿ ಅಂತ. ಈ ಕಡೆ ಒಂದು ಭಾಗ ಅಲ್ಲಿ ನಿಮಗೆ ಗೊತ್ತು, ಉಗ್ರಶ್ರವಸರು ಶೌನಕರು ಮಾತನಾಡ್ತಾ ಇದ್ದರು. ಕತೆ ಹೇಳ್ತಿದ್ದವರು ಉಗ್ರಶ್ರವಸರು. ಅವರು ಹೇಳುವ ಕಾಲಕ್ಕೆ ಶೌನಕರು ಕೇಳಿದ ಪ್ರಶ್ನೆ ಏನಿತ್ತು ಅದಕ್ಕನುಗುಣವಾಗಿ ನೈಮಿಷಾರಣ್ಯದ ಗುರುಗಳ ಕಥೆಯನ್ನು ಇವರು ಹೇಳ್ತಿದ್ರು ಉಗ್ರಶ್ರವಸರು. ಆಚೆ ಕಡೆಯಿಂದ ಈಗ ಜನಮೇಜಯ ವೈಶಂಪಾಯನರ ಜೊತೆಗೆ ಕೂತಿದ್ದಾನೆ. ಅಲ್ಲಿ ದೀರ್ಘಸತ್ರ ನಡೆಯುವ ಸಂದರ್ಭ. ಅಲ್ಲಿ ಉತ್ತಂಕ ಈ ಮಾತು ಹೇಳುವಾಗ ಅವನು ಮಂತ್ರಿಗಳನ್ನು ಕೇಳ್ತಿದ್ದಾನೆ. ಇಬ್ಬರ ಪ್ರಶ್ನೆಗಳಿಗೂ ಉತ್ತರ ಆಗಬೇಕು. ಏಕಕಾಲಕ್ಕೆ ಈ ಕಡೆ ಉಗ್ರಶ್ರವಸ ಮತ್ತು ಶೌನಕರು ಮಾತನಾಡ್ತಾ, ಇದು ಒಂದು ಭಾಗಪ್ಪ,
ಇನ್ನೂ ಒಂದು ಕಥೆ ಇದೆ. ತಕ್ಷಕನನ್ನು ಜನಮೇಜಯನ ಹತ್ರ ಕಳಿಸಿ, ಅಥವಾ ತಕ್ಷಕನ ವಿಷಯವಾಗಿ ಜನಮೇಜಯನಿಗೆ ಒಂದು ಹುಚ್ಚನ್ನು ರೊಚ್ಚನ್ನು ಎಬ್ಬಿಸಿದವ ಉತ್ತಂಕ ಮಾತ್ರ ಅಲ್ಲ, ಭೃಗುವಂಶದ ರುರು ಕೂಡ ಅಂತ ಶುರು ಮಾಡ್ತಾರೆ. ಭೃಗುವಂಶದ ರುರು ಅಂದರೆ ಯಾರು, ಏನು ಅವನು, ನಮಗೆ ಆ ವಂಶದ ಹಿನ್ನೆಲೆ ಹೇಳಿ ಅಂತ ಶೌನಕಾದಿಗಳು ಹೇಳ್ತಾರೆ. ಶೌನಕಾದಿಗಳಿಗಾಗ ಉಗ್ರಶ್ರವಸ್ ಹೇಳ್ತಾರೆ, ಭೃಗುವಂಶ ಅಂದರೆ ಶೌನಕಾದಿಗಳ ಮೂಲ ವಂಶ ಅಪ್ಪ, ನೀವೆಲ್ಲ ಭಾರ್ಗವರು ಅಂತ. ನಾನು ನಿನ್ನೆ ಏನನ್ನು ಹೇಳಿದ್ನಲ್ಲ, ಭೃಗುವಿಗೆ ಮೂಲತಃ ಭೃಗು ಬ್ರಹ್ಮನ ಮಗ. ಆ ಬ್ರಹ್ಮ ಸೃಷ್ಟಿಕಾಲದಲ್ಲಿ ಸೃಷ್ಟಿಸಿದ ಸಪ್ತರ್ಷಿಗಳಲ್ಲಿ ಒಬ್ಬ. ಆ ಭೃಗುವಿಗೆ ಹೆಂಡತಿ ಪುಲೋಮೆ ಒಂದು ಸಂದರ್ಭದಲ್ಲಿ ಮದುವೆಯಾಗಿ ಇನ್ನೇನು ಗರ್ಭವತಿ. ಅದು ಯಾವುದೋ ಸಂದರ್ಭದಲ್ಲಿ ಭೃಗು ತನ್ನ ಯಾವುದೋ ಆಹ್ನಿಕಕ್ಕಾಗಿ ಹೊರಗೆ ಹೋಗಿದ್ದಾರೆ. ಅಂಥ ಹೊತ್ತಿನಲ್ಲಿ ಪುಲೋಮೆಯ ಕಡೆಗೆ ಒಬ್ಬ ಅಚಾನಕ್ ಅತಿಥಿಯ ಹಾಗೆ ಬರ್ತಾನೆ. ಅವನ ಹೆಸರು ಪುಲೋಮ ಅನ್ನುವ ರಾಕ್ಷಸ. ಅವನು ಪುಲೋಮ ಯಾಕೆ, ಅವನಿಗೆ ಪುಲೋಮೆಯ ಮೇಲೆ ಏನು ಕಾರಣ, ಅವನು ಆತಿಥ್ಯ ಸ್ವೀಕರಿಸುವ ನೆಪದಲ್ಲಿ ಬಂದಾಗ ಪುಲೋಮೆ ಯಥಾ ಪ್ರಕಾರ ಗುರು ಆಶ್ರಮಕ್ಕೆ ಯಾರೇ ಬಂದರೂ ಕೂಡ ತಕ್ಷಣ ಆದರಾತಿಥ್ಯ ಮಾಡುವುದು ಅವರ ಧರ್ಮ, ಅವಳು ಮಾಡ್ತಾಳೆ. ಆಗ ಈ ಪುಲೋಮ ಕಣ್ಣಲ್ಲಿ ಕಣ್ಣಿಟ್ಟು ಅವಳನ್ನು ನೋಡುವುದಕ್ಕೆ ಆರಂಭ ಮಾಡ್ತಾನೆ. ಇವಳು ನಾನು ಹುಡುಕ್ತಾ ಇರೋ ಹೆಣ್ಣು ಹೌದಾ ಅಲ್ವಾ ಅಂತ. ಏನಾಗಿರುತ್ತೆ ಅಂದರೆ, ಪುಲೋಮನಿಗೆ ಹಿಂದೆ ಪುಲೋಮೆಯನ್ನು ನಿಶ್ಚಿತಾರ್ಥ ಮಾಡಲಾಗಿರ್ತದೆ, ಮದುವೆ ಮಾಡಿಸಿಕೊಡೋದು ಅಂತ. ಬೇರೆ ಬೇರೆ ಕಾರಣಗಳ ಒಂದು ಪರಿಣಾಮವಾಗಿ ಇವನಿಗೆ ಮದುವೆ ಮಾಡಿಸಿಕೊಡಬಾರ್ದು ಅಂತ ಪುಲೋಮನ ಅಪ್ಪ ಅಮ್ಮ ಆ ಕಾಲಕ್ಕೆ ಆ ಮದುವೆಯನ್ನು ರದ್ದು ಮಾಡಿ ಆ ಬಳಿಕ ಭೃಗುವಿಗೆ ಮದುವೆ ಮಾಡಿಸಿ ಕೊಟ್ಟಿರ್ತಾರೆ. ಇದರ ಸೇಡು ಪುಲೋಮನಲ್ಲಿ ಇರ್ತದೆ. ಸೊ ಪುಲೋಮ ಏನು ಮಾಡ್ತಾನೆ, ಇದು ನಾನು ಹುಡುಕ್ತಾ ಇರುವ ಪುಲೋಮೆ ಹೌದಾ, ಇವಳೇ ಪುಲೋಮೆ ಆದರೆ ಇವಳ ಗಂಡ ಯಾರು, ಯಾಕಂದರೆ ಅವನಿಗೆ ಯಾರಿಗೆ ಮದುವೆ ಮಾಡಿಸ್ಕೊಟ್ಟಿದ್ದಾರೆ ಗೊತ್ತಿಲ್ಲ. ಹಿಂದೆ ಒಂದು ಧರ್ಮಶಾಸ್ತ್ರ ಹೇಳುತ್ತೆ, ಶಾಸ್ತ್ರವಿಧಿಯ ಪ್ರಕಾರ ನಿಶ್ಚಿತಾರ್ಥ ಆಗಿದ್ದರೂ ಕೂಡ ಒಂದು ವೇಳೆ ಹುಡುಗ ಯಾವುದೋ ಕಾರಣಕ್ಕೆ ಚೆನ್ನಾಗಿಲ್ಲ ಅಥವಾ ಹುಡುಗಿ ಏನೋ ದೋಷಪೂರಿತಳು ಇದ್ದಾಳೆ ಅಂತಾದರೆ ನಿಶ್ಚಿತಾರ್ಥವನ್ನು ಮುರಿಬಹುದು ಅಂತ ಧರ್ಮಶಾಸ್ತ್ರ. ಅದು ದೋಷ ಅಲ್ಲ, ಪಾಪ ಅಲ್ಲ, ಅಧರ್ಮ ಅಲ್ಲ. ಆದ್ದರಿಂದ ನಿಶ್ಚಿತಾರ್ಥ ಮುರಿದಿದ್ರು, ಆದರೆ ಸೇಡು ಬಿಟ್ಟಿಲ್ಲ ಇವನಿಗೆ. ಇವನೇನು ಮಾಡಿದ, ಇವನು ಹುಡುಕ್ತಾ ಯಾರನ್ನು ಕೇಳೋದು, ಇವಳು ಅದೇ ಪುಲೋಮೆಯ, ಇವಳು ಪುಲೋಮೆ ಹೌದಾದರೆ ಇವಳ ಆ ಗಂಡ ಯಾರು ನನಗೆ ತಿಳಿಬೇಕು, ಯಾರನ್ನು ಕೇಳೋದು ಗೊತ್ತಾಗಲ್ಲ. ಆಗ ಅವಳು ಕೇಳಬೇಕು ಅಂತ ಹುಡುಕಿದ್ದು ಅಲ್ಲಿರುವ ಅಗ್ನಿಯನ್ನು. ನೀವು ದಯವಿಟ್ಟು ಒಂದು ಮಾತನ್ನು ಗಮನಿಸಬೇಕು, ಅಗ್ನಿ ಮಾತಾಡುತ್ತಾ, ಪಕ್ಷಿಗಳು ಮಾತಾಡ್ತಾವ, ಪ್ರಾಣಿಗಳು ಮಾತಾಡ್ತಾವ. ದಯವಿಟ್ಟು ನಮ್ಮ ಲಿಮಿಟೇಷನ್ನನ್ನು ಅಲ್ಲಿಗೆ ಅಪ್ಲೈ ಮಾಡಬೇಡಿ. ನಾನು ಬಹಳ ಪ್ರೀತಿಯಿಂದ ಮತ್ತು ಅಂತಃಕರಣದಿಂದ ನಿವೇದಿಸಿಕೊಳ್ಳೋದು, ನಮಗೆ ಎಷ್ಟೋ ಲಿಮಿಟೇಷನ್ಸ್ ಇದೆ, ಹಾಗಾಗುತ್ತಾ ಅಂತ ಅವರನ್ನು ಕೇಳಬೇಡಿ. ಈಗ ನಾನು ನಿನ್ನೆ ನಿಯೋಗ ಅಂತ ಹೇಳಿದೆ, ನಿಯೋಗ ಹಾಗೆ ಮಾಡ್ಬೋದಾ? ಯಾವುದೋ ಗಂಡಸ ಹತ್ರ ಧೃತರಾಷ್ಟ್ರನಿಗೆ ಅಥವಾ ಧೃತರಾಷ್ಟ್ರ ಪಾಂಡು ಎಲ್ಲ ಹುಟ್ಟಿದ್ದು ಯಾವುದೋ ಗಂಡಸರಿಗಂತೆ, ಅಂಬಿಕೆ ಅಂಬಾಲಿಕೆಯನ್ನು ವಿಚಿತ್ರವೀರ್ಯ ಹುಟ್ಟಿಸಿದ್ದಲ್ಲಂತೆ, ಹೋಗಿ ವೇದವ್ಯಾಸರನ್ನು ಕರೆದು ಮಕ್ಕಳು ಮಾಡು ಅಂದ್ರಂತೆ, ಅದು ನಿಯೋಗ ಪದ್ಧತಿ ಆಕ್ಸೆಪ್ಟೇಬಲ್ ಅಂತೆ. ಅದೆಲ್ಲ ಸರಿಯಾ ಅಂತ ನಾವು ಈಗಿನ ಕಾಲದಲ್ಲಿ ಮಾತಾಡ್ತೇವೆ. ಸರೋಗೆಸಿ ಅಂತ ಈಗಿನ ಕಾಲದಲ್ಲಿ ಬಂತಲ್ಲ, ಬಾಡಿಗೆ ತಾಯಿಯನ್ನು ತೊಗೊಂಡು ಮಕ್ಕಳು ಮಾಡೋದು. ಈಗ ಒಂದು 20 ವರ್ಷದ ಹಿಂದೆ ಹೇಳಿದರೆ ನಾವು ಯಾರಾದರೂ ಕಪಾಳ ಕೊಡಿತಿರ್ಲಿಲ್ವಾ? ಈಗ ಆಕ್ಸೆಪ್ಟೆಡ್, ಅದು ಸಾಮಾಜಿಕ ಧರ್ಮ ಬದಲಾಗ್ತದೆ ಅನ್ನೋದಕ್ಕೆ ಉದಾಹರಣೆ. ಇವತ್ತು ಬಾಡಿಗೆ ತಾಯಿಯನ್ನು ತೊಗೊಂಡು ಮಗು ಹೆರ್ಬೋದು, ಆಗ ಬಾಡಿಗೆ ತಂದೆಯನ್ನು ತೊಗೊಂಡು ಮಗು ಹೆರ್ಬೋದು. ಆಗಿನ ಕಾಲದ ಧರ್ಮ. ಸೊ ಆ ಪ್ರಕಾರವೇ ಇಲ್ಲಿ ನೋಡಬೇಕಾದದ್ದು, ಅಗ್ನಿ ಹತ್ರ ಮಾತಾಡಲಿಕ್ಕೆ ಸಾಧ್ಯವ. ಕೃತಯುಗ ತ್ರೇತಾಯುಗದವರೆಗೆ, ಇನ್ಕ್ಲೂಡಿಂಗ್ ದ್ವಾಪರ ಯುಗದವರೆಗೆ ಪಶು ಪಕ್ಷಿಗಳು ಮನುಷ್ಯ ಸಂವೇದನೆ ಇತ್ತು. ಮಾತ್ರ ಅಲ್ಲ, ಪಂಚಭೂತಗಳು ಪರಸ್ಪರ ಕಮ್ಯುನಿಕೇಟ್ ಮಾಡುವ ಅನೇಕ ಪಾಸಿಬಿಲಿಟೀಸ್ ಋಷಿಗಳಲ್ಲಿ ಇತ್ತು. ಅದೂ ಬಿಟ್ಟು ಬಿಡಿ, ನಾವು ಈಗ ನೀವು ಈ ದ್ವಾಪರ ಯುಗದವರೆಗಿನ ಕಥೆಗಳನ್ನು ಮಾತ್ರ ಅಲ್ಲ, ಈಗಿನ ಕಾಲದ ರಮಣ ಮಹರ್ಷಿಗಳವರೆಗೂ ಕೂಡ ಅಥವಾ ಅಧ್ಯಾತ್ಮ ಪಥದ ಅವಧೂತರು, ಅವರಿಗೆ ಪಶು ಪಕ್ಷಿಗಳ ಜೊತೆಗೆ ಕಮ್ಯುನಿಕೇಷನ್ ಇದೆ. ಅವ್ರು ಈಗಲೂ ಮಂಗನ ಜೊತೆ ಮಾತಾಡಬಲ್ಲರು, ಬೇರೆ ಬೇರೆ ಪ್ರಾಣಿ ನಾಯಿಯ ಜೊತೆಗೆ ಅವರಿಗೆ ಸಂವಹನ ಇದೆ. ಅರ್ಥಾತ್ ನಮಗೆ ನಮ್ಮ ಕೆಪಾಸಿಟಿ ಅದರ ವೇವ್ಲೆಂತ್ನಿಂದ ತುಂಬ ವಿಡ್ರಾ ಆಗಿದೆ ಅಥವಾ ತುಂಬ ಡಿಟೀರಿಯರೇಟ್ ಆಗಿದೆ. ನಮಗೆ ಕಮ್ಯುನಿಕೇಟ್ ಮಾಡದ ಯಾವುದೋ ಒಂದು ಬ್ಲಾಕ್ ಬಿಕಾಸ್ ಆಫ್ ನಮ್ಮದೇ ನಾನು ಅನ್ನುವ ಅಹಂಕಾರದಿಂದ ಇರ್ಬೋದು, ಅದು ಉಲ್ಬಣ ಆಗಿ ಇನ್ನೊಂದಕ್ಕೆ ಸಂವಹನ ಆಗದ ಒಂದು ಸ್ಥಿತಿಯನ್ನು ತಲುಪಿದ್ದೇವೆ. ಕೃತತ್ರೇತಾದಲ್ಲಿ ಎಲ್ಲ ಪಶು ಪಕ್ಷಿಗಳ ಜೊತೆಗೆ ಮಾತುಕತೆ ಇತ್ತು. ಕೃತತ್ರೇತ ದ್ವಾಪರ ಯುಗ ತುಂಬ ಚೆನ್ನಾಗಿತ್ತು ಅಂತ ಕೂಡ ನಿಮಗೆ ಯುಗದ ವಿವರಣೆಗಳಲ್ಲೆಲ್ಲ ಸಿಗುತ್ತೆ. ಕಲಿಯುಗ ಹಾಳಾಗ್ತಾ ಬಂದಿರೋದು ಅದು ನಮಗೆ ಗೊತ್ತೇ ಇದೆ, ನಮಗೆ ಅವರೇನು ಹೇಳಬೇಕಾಗಿಲ್ಲ, ನಾವೀಗ ಲೈವ್ ಅದನ್ನು ಅನುಭವಿಸ್ತಾ ಇದ್ದೇವೆ. ಇಂಥ ಆ ಒಂದು ಕಾಲದಲ್ಲಿ ಅಗ್ನಿಯನ್ನು ಕೇಳಿದ.
ನೋಡಿ, ಮತ್ತೆ ಇನ್ನೊಂದು ಭಾರಿ ಇಂಟ್ರೆಸ್ಟಿಂಗ್, ನಮ್ಮಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಕ್ಕೊಂದು ಬಹಳ ದೊಡ್ಡ ವಿರೋಧ ಇದೆ ಅಲ್ವಾ? ಏನದು ಆ ಥರ ಭೇದ ಮಾಡೋದು, ಹಾಗೊಂದು ಉಂಟಾ? ಆಮೇಲೆ ಬ್ರಾಹ್ಮಣರು ಅಂದರೆ ಏನು, ಅವರು ಶ್ರೇಷ್ಠರು ಯಾಕೆ? ಕ್ಷತ್ರಿಯರು ಅಂದರೆ ಏನು, ಅವರು ಎರಡನೇವ್ರು ಯಾಕೆ? ವೈಶ್ಯರು ಯಾಕೆ ಮೂರನೇವರು? ಶೂದ್ರರು ಯಾಕೆ ನಾಲ್ಕನೇವರು? ಇದೆಲ್ಲ ಪ್ರಶ್ನೆಗಳನ್ನು ನಾವು ಬಹಳ ಕೇಳ್ತೀವಿ. ಇದೆಲ್ಲ ನಮಗೆ ಒಂಥರ ಇಂಗ್ಲೀಷ್ ಜಗತ್ತಿನ ದೊಡ್ಡಸ್ತಿಕೆಯ ಬುದ್ಧಿವಂತಿಕೆ ಅಂತ ತಿಳ್ಕೊಂಡ ಅರೆಬರೆ ತಿಳುವಳಿಕೆಯಿಂದ ಹುಟ್ಟಿದ ತೀರ್ಮಾನಗಳು. ಅಗ್ನಿಯನ್ನು ನೋಡಿ, ಬಹಳ ಇಂಟ್ರೆಸ್ಟಿಂಗ್. ಉಪನಿಷತ್ಕಾರರ ಪ್ರಕಾರ ವಿಶ್ವ ವ್ಯವಸ್ಥೆಯ ಒಳಗೆ ಅಗ್ನಿ ಮಾತ್ರ ಬ್ರಾಹ್ಮಣ. ಎಷ್ಟು ಬ್ಯೂಟಿಫುಲ್ ನೋಡಿ. ವಿಶ್ವ ವ್ಯವಸ್ಥೆಯ ಒಳಗೆ ಅಗ್ನಿ ಮಾತ್ರ ಬ್ರಾಹ್ಮಣ. ಇಂದ್ರ, ಸೋಮ, ಯಮ, ವರುಣ ಎಲ್ಲರೂ ಕ್ಷತ್ರಿಯರು. ಆದಿತ್ಯ ಕೂಡ, ದ್ವಾದಶ ಆದಿತ್ಯರಲ್ಲಿ ಆದಿತ್ಯ ಕೂಡ ಕ್ಷತ್ರಿಯರು. ಮೂರನೆಯ ವಿಷಯಕ್ಕೆ ಬಂದರೆ ವಸು, ರುದ್ರ ಮತ್ತು ಆದಿತ್ಯ ಅಂತ ಹೇಳುವ ಇನ್ನಿತರರಿದ್ದಾರಲ್ಲ, ಅವರು ವೈಶ್ಯರು. ಯಾರು ವ್ಯವಹಾರ ನೋಡಿಕೊಳ್ತಾರಲ್ಲ, ವಿಶ್ವ ವ್ಯವಸ್ಥೆಯ ವ್ಯವಹಾರ ನೋಡಿಕೊಳ್ಳುವವರು ರುದ್ರ, ಆದಿತ್ಯ ಮತ್ತು ವಸುಗಳು. ಆದ್ದರಿಂದ ಅವರು ವೈಶ್ಯರು. ಇಂದ್ರ, ಸೋಮ, ವರುಣ, ಯಮ ಇವರು ಯಾವುದೇ ಅಡ್ಡಿ ಬಂದರೆ ಹೋಗಿ ಹೋರಾಟ ಮಾಡಿ ವಿಶ್ವ ವ್ಯವಸ್ಥೆಯನ್ನು ಮತ್ತೆ ಸರಿಪಡಿಸುವವರು. ಈ ಸರಿಪಡಿಸಿದ್ದನ್ನು ಸದಾ ಚೆನ್ನಾಗಿ ಇಟ್ಟುಕೊಳ್ಳುವ ಹಾಗೆ ಮಾಡಿ ತನ್ನನ್ನು ಸುಟ್ಟುಕೊಂಡು ಭಗವಂತನಿಗೆ ಅರ್ಪಿಸುವವ ಅಗ್ನಿ, ಅವನು ಬ್ರಾಹ್ಮಣ. ಕೊನೆಯದ್ದು ಬಹಳ ಇಂಟ್ರೆಸ್ಟಿಂಗ್. ನಾವು ಯಾರನ್ನು ನಮ್ಮನ್ನೆಲ್ಲ ಬೆಳಗುವ ಸೂರ್ಯ ಅಂತ ಪೂಷನ್ ಅಂತೇವೆ, ಅವನು ಶೂದ್ರ. ಈ ಸಂಗತಿಗಳನ್ನು ನೋಡಿದರೆ ಅವರ ಇನ್ಸೈಟೇ ಬೇರೆ, ನಾವು ತಿಳಿಯುವ ಇನ್ಸೈಟ್ ಅಲ್ಲ. ಪೂಷನ್ ಸೂರ್ಯ ಜಗತ್ತಿನ ಲೋಕ ಕಲ್ಯಾಣವನ್ನು ಮಾಡುವ, ಕೆಳಗು ಮೇಲು ಅನ್ನುವ ಭೇದ ಇಲ್ಲದೆ, ಯಾವ ಮೂಲೆಯ ಚರಂಡಿ ಅಂತ ನೋಡದೆ, ಒಳ್ಳೆಯ ರಾಜಮನೆತನ ದರ್ಬಾರು, ಒಳ್ಳೆಯ ಸ್ವರ್ಗ ಅಂತ ಹೇಳದೆ ಏಕಕಾಲದಲ್ಲಿ ಈಕ್ವಲ್ ಆಗಿ ಬೆಳಕನ್ನು ಹಂಚುವವ ಅವ ಪೂಷನ್. ಪೂಷನ್ ಅಪಾವರಣು ತತ್ ತ್ವಂ ದ್ರಷ್ಟಾಯ, ಯಾವ ನಮಗೆ ಆ ಧರ್ಮವನ್ನು ಸತ್ಯ ಧರ್ಮಾಯ ದೃಷ್ಟಯೇ ಅಂತ ಅಂಥ ಪೂಷನ್ನನ್ನೇ ಪ್ರಾರ್ಥಿಸಿಕೊಳ್ಳೋದು. ಆ ಪೂಷನ್ ಶೂದ್ರ. ವೈಶ್ಯರು ಯಾರು ಅಂದರೆ ವಸು, ರುದ್ರ, ಆದಿತ್ಯರು. ವ್ಯವಸ್ಥೆ ನೋಡೋದು, ಸಾವಿನ ಸಂದರ್ಭದಲ್ಲಿ ವಸುಗಳು ಈ ವ್ಯವಸ್ಥೆಯ ಬೇರೆ ಬೇರೆ ಧರ್ಮಶಾಸ್ತ್ರಗಳನ್ನು ನೋಡಿಕೊಳ್ಳುವ ಹೊತ್ತಿಗೆ ಅವರು ಬೇಕು. ಅದಲ್ಲದೆ ನಾವು ನೋಡುವಂತಹ ಯಾವ ಆದಿತ್ಯರಿದ್ದಾರೆ ಅವರು ದಿನಾ ಲೋಕ ವ್ಯವಹಾರ ನೋಡ್ಕೊತಾ ಇರಬೇಕು. ಬೆಳಗಾಯ್ತಾ ಸಂಜೆ ಆಯ್ತಾ, ಈ ಟೈಮಿಗೆ ಉದಯ ಆಗಬೇಕು, ಮುಳುಗಬೇಕು. ಇಂಥ ಮನಸ್ಥಿತಿಯಲ್ಲಿ ಅವರನ್ನು ವೈಶ್ಯರು ಅಂತ. ಮತ್ತು ಅದಕ್ಕೂ ಕ್ಷತ್ರಿಯರು ಅಂತ ಹೇಳುವಾಗ ಇಂದ್ರ, ವರುಣ, ಯಮ, ಸೋಮ ಯಾಕೆ ನಿಮಗೆ ಹೇಳಿದೆ ನಾನು. ಅಗ್ನಿಯನ್ನು ಬ್ರಾಹ್ಮಣ ಅಂದಾಗ ನಾವು ಎಷ್ಟು ಜನ ಬ್ರಾಹ್ಮಣರು ನೋಡಬೇಕು. ತನ್ನನ್ನು ತಾನು ಸುಟ್ಟುಕೊಂಡು ಇನ್ನೊಂದಕ್ಕೆ ಒಳಿತನ್ನು ಅರ್ಪಿಸುವವ ಬ್ರಾಹ್ಮಣ, ಅದು ಅಗ್ನಿ. ನಾವು ಎಷ್ಟು ನಮ್ಮನ್ನು ನಾವು ಸುಟ್ಟುಕೊಂಡು ನಾನು ಅನ್ನೋದನ್ನು ಉಳಿಸಿಕೊಳ್ಳದೆ ಆತ್ಮದ ತತ್ವವನ್ನೆಲ್ಲ ಸಮರ್ಪಕವಾಗಿ ಸಮಗ್ರವಾಗಿ ಸಮರ್ಪಿಸಿ ಆ ದೊಡ್ಡದಕ್ಕೆ ಮುಟ್ಟುವ ಹಾಗೆ ತನ್ನನ್ನು ಅರ್ಪಿಸಿಕೊಂಡವನು ಅವನು ಬ್ರಾಹ್ಮಣ. ಸೊ ಇಂಥ ಒಂದು ಬೇರೆ ಬೇರೆ ಆಯಾಮಗಳಿವೆ. ಅಂಥ ಅಗ್ನಿಪುರುಷನನ್ನು ಕೇಳ್ತಾನೆ, ನನಗೆ ಸತ್ಯ ಹೇಳು, ಇವಳು ಯಾರ ಗಂಡ, ಅಥವಾ ಇವಳ ಗಂಡ ಯಾರು, ಅಥವಾ ಇವಳು ಏನು, ಇವಳ ಹೆಸರೇನು ನನಗೆ ಹೇಳು. ನನಗೆ ನಿನ್ನನ್ನಲ್ಲದೆ ಈ ಆಶ್ರಮದಲ್ಲಿ ಬೇರೆ ಯಾರನ್ನು ಕೇಳುವ ಧೈರ್ಯ ಇಲ್ಲ, ನೀನು ಮಾತ್ರ ಹೇಳಬಹುದು. ಪದೇ ಪದೇ ಅಗ್ನಿ ಯೋಚಿಸ್ತಾನೆ, ಜೀವನದಲ್ಲಿ ಸತ್ಯದ ಹೊರತು ಸುಳ್ಳಾಡಿದವನಲ್ಲ. ಮತ್ತೆ ಮತ್ತೆ ಬರುತ್ತೆ, ನೋಡ್ತೀರಿ, ಒಂಥರ ಅಲಾರ್ಮಿಂಗ್ ಆಗಿ ಬರುತ್ತೆ ಇಂಥ ಮಾತುಗಳು. ಜೀವನದಲ್ಲಿ ಸತ್ಯದ ಹೊರತು ಸುಳ್ಳಾಡಿದವನಲ್ಲ. ಸತ್ಯ ಹೇಳಿದರೆ ಭೃಗುಶಾಪಕ್ಕೆ ಕಾರಣವಾಗಬಹುದು, ಸುಳ್ಳು ಹೇಳಿದರೆ ನನ್ನ ಆತ್ಮತತ್ವವೇ ನಾಶವಾದೀತು, ನಾನೀಗ ಸತ್ಯ ಹೇಳುವುದು ಒಳಿತು ಅಂತ ಹೇಳಿ ಭೃಗು ಮಹರ್ಷಿಗಳ ಹೆಂಡತಿ ಇವಳು ಪುಲೋಮೆ. ಅಷ್ಟು ಗೊತ್ತಾದದೇ ತಡ ಪುಲೋಮ ಅವಳನ್ನು ಅಪಹರಿಸ್ಕೊಂಡು ಹೋಗ್ತಾನೆ. ಅವಳು ಗರ್ಭಿಣಿ ಇರ್ತಾಳೆ. ಅವಳ ಗರ್ಭಿಣಿ ಆ ಅವಸ್ಥೆ ಇರುವುದರಿಂದ ಓಡಿಸ್ಕೊಂಡು ಹೋಗುವಾಗ ಅವಳಿಗೆ ಅಲ್ಲೇ ಹೆರಿಗೆ ಆಗುತ್ತೆ. ದಾರಿಯಲ್ಲಿ ಹೆರಿಗೆ ಆದ ಹೆಣ್ಮಗಳು ಅಂತೂ ಇವಾಗ ಕೈ ಬಿಡ್ತಾನೆ, ಅವಳನ್ನು ಎಳ್ಕೊಂಡು ಹೋಗೋದನ್ನು ಬಿಟ್ಟುಬಿಡ್ತಾನೆ. ಆಗ ಹೆರುವ ಮಗು ಉಗ್ರವಾದ ಜ್ವಾಜ್ವಲ್ಲಿಸುವ ಕಣ್ಣುಗಳಿಂದ, ಅಂದರೆ ಅಗ್ನಿ ಕಾರುತ್ತಾ ಅವನೆಡೆಗೆ ನೋಡಿ ಆ ರಾಕ್ಷಸ ಸತ್ತು ಹೋಗ್ತಾನೆ. ಸತ್ತು ಹೋದ ನಂತರ ಪುಲೋಮೆ ಮತ್ತೆ ವಾಪಸ್ ಬರ್ತಾಳೆ. ಬರುವುದು ಹೇಗೆ, ಅತ್ತು ಕಣ್ಣೀರಾಗಿ ಅವಳು ಬೀದಿ ಬದಿಯಲ್ಲಿದ್ದಾಳೆ, ಹೆತ್ತಿದ್ದಾಳೆ, ಯಾರೂ ರಕ್ಷಣೆಗಿಲ್ಲ. ಆಗ ಭೃಗುವಿನ ತಂದೆ ಬ್ರಹ್ಮ, ಸಾಕ್ಷಾತ್ ಸೊಸೆ ಪುಲೋಮೆ ಬ್ರಹ್ಮನಿಗೆ. ಬ್ರಹ್ಮ ಏನು ಮಾಡ್ತಾನೆ, ತಾನು ಬಂದು ಅವಳನ್ನು ಸಾಂತ್ವನ ಮಾಡಿ
ಅವಳ ಕಣ್ಣೀರ ಧಾರೆ ನದಿಯಾಗಿ ವಸುಧಾರಾದ ಹಾಗೆ ಬಂದು ಇವನ ಆಶ್ರಮ ಎಲ್ಲ ತುಂಬುತ್ತೆ. ಆಗ ಭೃಗುವಿಗೆ ಗೊತ್ತಾಗುತ್ತೆ ನನ್ನ ಹೆಂಡತಿಗೆ ಏನೋ ಆಗಿದೆ. ಅಲ್ಲಿಂದ ಅವಳನ್ನು ಕರ್ಕೊಂಡು ಅವಳ ಮುಖಾಂತರ ಈ ಪ್ರಶ್ನೆಯನ್ನು ತಿಳಿಯಲಿಕ್ಕೆ ಪ್ರಯತ್ನ ಪಡ್ತಾನೆ. ಪುಲೋಮೆಯ ಗುರುತು ಹೇಳಿದವರು ಯಾರು ಈ ಪುಲೋಮನಿಗೆ? ಆಗ ಅವನ ಅಂತರ್ದೃಷ್ಟಿಯಿಂದ ಗೊತ್ತಾಗುತ್ತೆ ಇದು ಅಗ್ನಿ ಹೇಳಿರೋದು. ಅದಕ್ಕೆ ಸರಿಯಾಗಿ ಹೌದು ಅಂತ ಅಗ್ನಿ ಹೇಳ್ತಾನೆ. ಅಗ್ನಿಯನ್ನು ಭೃಗು ಶಪಿಸ್ತಾನೆ, ನೀನು ಸಕಲ ಭಕ್ಷಕನಾಗು, ಸರ್ವಭಕ್ಷಕನಾಗು ಅಂತ. ನೋಡಿ, ಅಗ್ನಿಗೆ ಸ್ವಲ್ಪ ಯೋಚನೆ ಮಾಡಿ, ಅಗ್ನಿ ಎಂಥ ಒಳ್ಳೆಯ ಕೆಲಸ ಮಾಡುವವನು. ನಮ್ಗೆ ಗೊತ್ತೇ ಇಲ್ಲ ನಾವು ಅವನನ್ನು ಹೇಗೆ, ಅವನು ನಮಗೆ ಯಾವ ಯಾವ ಪರಿಯಲ್ಲಿ ಕೆಲಸ ಮಾಡ್ತಾನೆ ಅಂತಲೇ ಗಮನಿಸಿಲ್ಲ. ಅವನನ್ನು ದಕ್ಷಿಣಾಗ್ನಿ, ಆಹವನೀಯ ಅಗ್ನಿ, ಗಾರ್ಹಪತ್ಯಾಗ್ನಿ ಅಂತ 3 ರೀತಿಯಿಂದ ನಮ್ಮ ಭಾರತೀಯ ಪರಂಪರೆ ಗುರುತಿಸ್ತದೆ. ಅವನು ದಕ್ಷಿಣಾಗ್ನಿ ಯಾವಾಗ ಅಂದರೆ ನಾವು ಸತ್ತಾಗ, ನಮ್ಮನ್ನು ಸುಡುವ ಹೊತ್ತಿಗೆ ಅವನು ದಕ್ಷಿಣಾಗ್ನಿ. ಅವನು ನಮ್ಮ ನಿತ್ಯದ ಕೆಲಸಗಳು, ಅಡಿಗೆ ಮಾಡು, ಮತ್ತೊಂದು ಮಾಡು, ನಮಗೆ ಊಟ, ನಮ್ಮ ಆಹಾರ, ಒಂದು ದಿನ ಅಗ್ನಿ ಸ್ಟ್ರೈಕ್ ಮಾಡಿದರೆ ನಮ್ಗೆ ಹೊಟ್ಟೆ ಗತಿ ಏನು? ಆ ಅಗ್ನಿ ಒಂದು ದಿನವೂ ನಮಗೆ ಗೊತ್ತಿಲ್ಲದ ಹಾಗೆ ತಾನು ಸೇವೆ ಮಾಡ್ತಿದ್ದೇನೆ ಅನ್ನೋದನ್ನೇ ಡಿಕ್ಲೇರ್ ಮಾಡಿದೆ. ನಿತ್ಯ ನಮ್ಮ ಊಟದ ಕೆಲಸಗಳನ್ನು, ನಮ್ಮ ಎಲ್ಲ ದೀಪ ಬೆಳಗುವ ಕೆಲಸಗಳನ್ನು, ನಮ್ಮ ಮನೆಯ ಬೆಳಕನ್ನು, ನಮ್ಮ ಮನಸ್ಸಿನ ಬೆಳಕನ್ನು ಎಲ್ಲವನ್ನು ಮಾಡುವುದು ಗಾರ್ಹಪತ್ಯಾಗ್ನಿಯಾಗಿ. ಗೃಹದ ಕೆಲಸ ಮಾಡ್ತಾ ಗಾರ್ಹಪತ್ಯಾಗ್ನಿಯಾಗಿ ಅಲ್ಲಿ ಕೆಲಸ ಮಾಡ್ತಾನೆ. 3ನೆಯ ಸಂದರ್ಭ ಅವನು ಮತ್ತೆ ಕೆಲಸ ಮಾಡುವುದು ಎಲ್ಲಿ ಅಂದರೆ ಆಹವನೀಯ ಅಗ್ನಿ. ಯಾರೆಲ್ಲ ಯಜ್ಞ ಮಾಡ್ತಾರೆ ಅವರು ಆವಾಹಿಸ್ತಾರಲ್ಲ ಅಗ್ನಿಯನ್ನು ಅರಣಿಯ ಮುಖಾಂತರ, ಅವನು ಆವಾಗ ಆವಾಹನೆಯನ್ನು ಒಲಿದು ಬಂದು ಸ್ಥಾಪಿತನಾಗ್ತಾನೆ. ಆ ಅಗ್ನಿ ಅದು ಆಹವನೀಯ ಅಗ್ನಿ. ಅವನು ಅದರ ಮೂಲಕ ಏನು ಮಾಡ್ತಾನೆ, ತನಗಾಗಿ ಏನನ್ನೂ ಇಟ್ಟುಕೊಳ್ಳೋದಿಲ್ಲ. ಅವನು ಎಲ್ಲವನ್ನೂ ಸ್ವೀಕರಿಸಿ ಆ ಮೂಲತತ್ವ ಎಲ್ಲಿಗೆ ಕೊಡಬೇಕು ಅದನ್ನು ಕೊಡ್ತಾನೆ. ಪಿತೃದೇವತೆಗಳಿಗಾದರೆ ಪಿತೃದೇವತೆಗಳಿಗೆ, ಪೂರ್ತಿ ದೇವತೆಗಳಿಗೆ ಕೊಡಬೇಕಾದ್ರೆ ದೇವತೆಗಳಿಗಾಗಿ. ಎಂದೂ ಕೂಡ ತನಗೆ ತಾನು ಏನನ್ನು ತೆಗೆದುಕೊಂಡವನಲ್ಲ. ಈಗ ಇವನು ಏನು ಶಾಪ ಕೊಟ್ಟ? ಸರ್ವಭಕ್ಷಕನಾಗು. ಒಂದು ವೇಳೆ ಅಗ್ನಿ ಸರ್ವಭಕ್ಷಕನಾದರೆ ಕಥೆ ಏನು? ಆಗ ಅಗ್ನಿ ಮೊರೆ ಇಡ್ತಾನೆ ಬ್ರಹ್ಮನಲ್ಲಿ. ಬ್ರಹ್ಮ ಬಂದು ಹೇಳ್ತಾನೆ, ಇಲ್ಲ, ನೀನು ನಿನ್ನ ಯಥಾಪ್ರಕಾರ ಕೆಲಸ ಮಾಡುವಂತೆ ನಾನು ಅವನ ಶಾಪವನ್ನು ಶಾಂತಗೊಳಿಸ್ತೇನೆ ಅಂತ ಹೇಳಿ ಮತ್ತೆ ಅಗ್ನಿಯನ್ನು ಯಥಾಸ್ಥಾನಕ್ಕೆ ತರಲಾಗ್ತದೆ. ಆಗ ಉಳಿದುಕೊಂಡ ಅಗ್ನಿ ಮತ್ತೆ ಅವನು ನಮ್ಮ 3 ಸ್ಥಿತಿಗಳಲ್ಲಿ ನಮ್ಮನ್ನು ಕಾಯುವ, ರಕ್ಷಣೆ ಮಾಡುವ ಕೆಲಸವನ್ನೇ ಮಾಡಿದ. ಒಂದು ವೇಳೆ ಅವನು ಸರ್ವಭಕ್ಷಕನಾಗಿದ್ದರೆ ಏನಾಗ್ತಿತ್ತು ಅಂತ ಭೃಗು ಮಹರ್ಷಿಗಳಿಗೆ ಬ್ರಹ್ಮ ಬುದ್ಧಿವಾದ ಹೇಳುವ ಕಥಾಭಾಗವಾಗಿ ಭೃಗು ಮಹರ್ಷಿಯ ಒಂದು ಕಥೆ ಮುಗೀತದೆ. ಅವರ ಮಗ ಚವನ. ಯಾಕೆ ಚವನ ಅಂದರೆ ಹೊಟ್ಟೆಯಿಂದ ಜಾರಿದ್ದು ನೋಡಿ, ಚ್ಯುತನಾದವನು ಆ ಪುಲೋಮ ಓಡಿಸ್ಕೊಂಡು ಹೋದಾಗ, ಹಾಗೆ ಅವನ ಹೆಸರು ಚವನ. ಆ ಚವನನ ಮಗನೇ ಮುಂದೆ ಪ್ರಮತಿ. ಆ ಪ್ರಮತಿಗೆ ಘೃತಾಚಿ ಅನ್ನುವ ಅಪ್ಸರೆಯಿಂದ ಹುಟ್ಟುವವ ರುರು. ಈ ರುರು ಇನ್ನು ಹುಡುಗ ಇದ್ದಾಗ ಅವನಿಗೆ ಕನ್ಯೆ ನೋಡುವ ಹೊತ್ತು, ಇತ್ತ ಸ್ಥೂಲಕೇಶ ಅನ್ನುವ ಒಬ್ಬ ಆಶ್ರಮದ ಋಷಿಗೆ ಅವನ ಆಶ್ರಮದಲ್ಲಿ ಒಂದು ಮಗು ತಂದು ಇಟ್ಟು ಹೋಗ್ತಾರೆ. ಇಟ್ಟು ಹೋದವರು ಯಾರು ಅಂದರೆ ಮೇನಕೆ ಮತ್ತು ವಿಶ್ವಾವಸು ಋಷಿಗಳು. ಆ ಮೇನಕೆಯ ಮೂಲಕ ಹುಟ್ಟಿದ ಮಗುವನ್ನು ಒಂದು ದಿವಸ ಅಲ್ಲಿ ಸ್ಥೂಲಕೇಶನ ಆಶ್ರಮದಲ್ಲಿ ಬಿಟ್ಟು ಹೋಗ್ತಾರೆ, ಆ ಹೆಣ್ಣು ಮಗುವನ್ನು. ಅವಳೇ ಪ್ರಮದ್ವರೆ. ಈ ಪ್ರಮದ್ವರೆಯನ್ನು ಒಂದು ದಿನ ಹಿರಿಯರೆಲ್ಲ ನೋಡಿ ನಿಶ್ಚಿತಾರ್ಥ ಮಾಡ್ತಾರೆ. ರುರುವಿಗೆ ಮದುವೆ ಮಾಡಿಸಿಕೊಡೋದು ಅಂತ ನಿಶ್ಚಿತಾರ್ಥ ಆಗಿರುತ್ತೆ. ಅವಳು ಒಂದು ದಿನ ಬಹಳ ಸಂಭ್ರಮದಲ್ಲಿ ತನ್ನ ಸಖಿಯರ ಜೊತೆಗೆ ಕಾಡಿನಲ್ಲಿ ತಿರುಗ್ತಾ ಇದ್ದಾಳೆ. ಅವಳ ಕಾಡಿನ ಆ ಗಮ್ಮತ್ತಿನ ಒಂದು ಸಖಿಯರ ಜೊತೆಗಿನ ಚೆಲ್ಲಾಟದಲ್ಲಿ ಗಿಡ ಮರಗಳ ಹೂ ಕೊಯ್ಯೋದು, ನಾಟ್ಯ, ಸಂಗೀತ ಎಲ್ಲ ಮಾಡಿಕೊಂಡು ತಿರುಗಾಡುವಾಗ ಅವಳಿಗೆ ಗೊತ್ತಾಗದೆ ಅವಳೊಂದು ಹಾವನ್ನು ಮೆಟ್ತಾಳೆ. ಮೆಟ್ಟಿದ ಹಾವು ಅವಳನ್ನು ಕಚ್ಚಿ ಕೊಲ್ಲುತ್ತೆ. ಕೊಂದ ಸುದ್ದಿ ರುರುವಿಗೆ ಗೊತ್ತಾಗುತ್ತೆ. ನಾನು ಮದುವೆ ಆಗಲಿಕ್ಕಿರುವ ಹುಡುಗಿ ಅಂತ ಇವನು ಜೀವ ಇಟ್ಟು ಬಿಟ್ಟಿರ್ತಾನೆ, ತುಂಬ ಪ್ರೀತಿಸ್ತಿರ್ತಾನೆ. ಇವನಿಗೆ ದುಃಖ ತಡೆದುಕೊಳ್ಳಲಿಕ್ಕಾಗೋದಿಲ್ಲ. ರುರು ಅಲ್ಲಿ ಹೋಗಿ ದುಃಖಿತನಾಗಿ ಇನ್ನಿಲ್ಲದಂತೆ ಗೋಳೋ ಅಂತ ಅಳುವುದು ಎಷ್ಟು ಅಂತಂದರೆ ಅವನಿಗೆ ಅದು ಹೇಗಾದರೂ ಮಾಡಿ ನನಗೆ ಈ ಪ್ರಮದ್ವರೆಯನ್ನು ಬದುಕಿಸಿಕೊಡಿ ಅನ್ನುವ ಆಕ್ರಂದನ ದೇವತೆಗಳವರೆಗೆ ಕೇಳುತ್ತೆ. ಆಗ ದೇವದೂತನೊಬ್ಬ ಬರ್ತಾನೆ. ಸತ್ತವರು ಆಯುಸ್ಸು ಮುಗಿದಿದೆ ಅಂತ ಅರ್ಥಪ್ಪ, ಸತ್ತವರು ಸತ್ತಿದ್ದಾರೆ ಅಂತ ಅರ್ಥ, ಮತ್ತೆ ಬದುಕಿಸಿಕೊಡುವ ಕಾರ್ಯಕ್ರಮ ಇಲ್ಲ. ನೀನು ಹೀಗೆ ಹಠ ಹಿಡಿಯಬಾರದು. ಒಂದು ವೇಳೆ ನಿನಗೆ ಅದು ಅನಿವಾರ್ಯವೇ ಆದರೆ ಒಂದು ಕೆಲಸ ನೀನು ಮಾಡಿದರೆ ನೀನು ಇವಳನ್ನು ಮತ್ತೆ ಪಡೆಯಬಹುದು. ಇವನು ಕೇಳ್ತಾನೆ, ನಾನು ಎಲ್ಲದಕ್ಕೂ ಸಿದ್ಧ, ನೀನು ಹೇಳು ಅಂತ ರುರು ಕೇಳ್ತಾನೆ.
ಆ ದೇವದೂತ ಹೇಳ್ತಾನೆ, ನೀನು ನಿನ್ನ ಆಯುಸ್ಸಿನ ಅರ್ಧ ಆಯುಸ್ಸನ್ನು ಕೊಟ್ಟರೆ ಇವಳು ಬದುಕಬಹುದು. ಅವನು ಹೇಳ್ತಾನೆ, ನನಗೆ ಬದುಕಿನಲ್ಲಿ ಅವಳಿಲ್ಲದೆ ಅರ್ಥವೇ ಇಲ್ಲ, ನಾನು ಈಗ ನನ್ನ ಅರ್ಧ ಆಯುಸ್ಸನ್ನು ಕೊಟ್ಟಿದ್ದೇನೆ, ಅವಳು ಬದುಕಲಿ. ಹಾಗೆ ಮತ್ತೆ ಪ್ರಮದ್ವರೆ ಬದುಕ್ತಾಳೆ. ಹಾಗೆ ರುರು ಪ್ರಮದ್ವರೆ ಬದುಕ್ತಾರೆ, ಕೂಡಿ ಮದುವೆ ಆಗ್ತಾರೆ. ಆದರೆ ಇವನ ಒಳಗೆ ಸಿಕ್ಕಾಪಟ್ಟೆ ದ್ವೇಷ ಕೂತು ಬಿಡುತ್ತೆ ಹಾವಿನ ಮೇಲೆ. ಎಷ್ಟು ಹಾವಿನ ಮೇಲೆ ದ್ವೇಷ ಅಂದರೆ ಅವನಿಗೆ, ಅದು ಎಲ್ಲಿ ಕಂಡಲ್ಲಿ, ಹಾದಿ ಬೀದಿಯಲ್ಲಿ ಎಲ್ಲಿ ಕಂಡರೆ ಅಲ್ಲಿ ಅವ ಪಟ್ನೆ ಹೋಗಿ ಬಾಲ ಹಿಡಿತಿದ್ದಂತೆ ಗರ ಗರ ತಿರುಗಿಸಿ ತಲೆಯನ್ನು ನೆತ್ತಿನ ನೆಲಕ್ಕೆ ಬಡಿದು ಕೊಲ್ತಿದ್ದ. ಪಕ್ಕಾ ಉತ್ತರ ಕರ್ನಾಟಕ. ಕೊಂದು ಒಗಿತಿದ್ದಂತೆ, ಯಾರೋ ರುರುಗಳೇ ಇದ್ದಿರಬೇಕು. ಕೊಂದು ಒಗೆದು ಎಷ್ಟು ಹಾವುಗಳನ್ನು ಹೀಗೆ ಕೊಂದಿದ್ದಾನೆ ಅಂತಿಲ್ಲ. ಒಂದು ದಿನ ಒಂದು ಡುಂಡುಭ ಅನ್ನುವ ಹಾವು ತನ್ಪಾಡಿಗೆ ಚಕ್ರಾಕಾರವಾಗಿ ಕೂತಿದೆ. ಇವನ್ ನೆಕ್ಸ್ಟ್ ಇವನದ್ದು ಡುಂಡುಭಾನ ನೋಡಿದಾನಷ್ಟೇ ಇವನು ಎತ್ತಿ ತೆಗೆದು ಹೊಡಿಬೇಕು ಅನ್ನೋದಕ್ಕೆ ಬಾಗಿದ್ದಾನೆ. ಡುಂಡುಭ ಕೇಳುತ್ತೆ, ನಾನು ನಿನಗೆ ಏನು ತಪ್ಪು ಮಾಡಿದ್ದೇನೆ ಅಂತ ನನ್ನನ್ನು ಕೊಲ್ತೀಯ? ನನಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ನಿನಗೆ ನಾನು ವಿಷಭರಿತ ಸರ್ಪ ಕೂಡ ಅಲ್ಲ. ಅನೇಕ ವಿಷಭರಿತ ಸರ್ಪಗಳಿದ್ದು ನೀನು ಕೊಂದಿದ್ದಿ ಅಂತ ಹೇಳೋಣ. ನಾನು ವಿಷಭರಿತ ಸರ್ಪ ಕೂಡ ಅಲ್ಲ. ಅಷ್ಟಿದ್ದು ನನ್ನನ್ನು ಯಾಕೆ ಕೊಲ್ತೀಯ? ಇವನಿಗೊಂದು ಅನುಮಾನ ಬರುತ್ತೆ. ಹೀಗೆ ಕೇಳ್ತದೆ ಅಂದರೆ ಇದು ಯಾವುದು ಬೇರೆ ಜಾತಿ. ನನಗೆ ನಿಜ ಹೇಳು, ನೀನು ಯಾರು ಅಂತ. ಅವ ಹೇಳ್ತಾನೆ, ನಾನು ಸಹಸ್ರಪಾದ ಅಂತ ಋಷಿಯಪ್ಪ. ಒಂದು ಕಾಲಕ್ಕೆ ನನ್ನ ಆಶ್ರಮದಲ್ಲಿರುವಾಗ ನನಗೆ ಒಬ್ಬ ಸ್ನೇಹಿತನಿದ್ದ, ಖಗಮ ಅಂತ. ಆ ಖಗಮ ಮತ್ತು ನಾನು ಬಹಳ ಆತ್ಮೀಯರಿದ್ವಿ, ತುಂಬ ಆತ್ಮೀಯತೆ. ಒಂದು ದಿವಸ ನಾವೇನೋ ನಮ್ಮ ಹೋಮ ಹವನದ ತಯಾರಿಯಲ್ಲಿದ್ದಾಗ ಖಗಮ ಎಂಥದಕ್ಕೋ ಒಳಗೆ ಹೋಗಿದ್ದ. ಸಮಯ ಬಹಳ ಇತ್ತು ನನ್ನ ಕೈಯಲ್ಲಿ. ನನಗೆ ಅಲ್ಲಿ ಕೂತು ಏನು ಮಾಡೋದು ಗೊತ್ತಾಗಲಿಲ್ಲ. ನಾನು ಕೂತ್ಕೊಂಡು ದರ್ಬೆಯಲ್ಲಿ ಒಂದು ಚಂದದ ಹಾವು ಮಾಡಿದೆ. ದರ್ಬೆ ನಿಮಗೆ ಗೊತ್ತು, ಒಂದು ಹುಲ್ಲಿನ ಜಾತಿ, ಹೋಮ ಹವನಗಳಲ್ಲಿ ಉಪಯೋಗ ಮಾಡುತ್ತಾರೆ. ಚಂದದ ಸುರುಳಿ ಸುತ್ತಿ ಒಂದು ಚಕ್ರಾಕಾರ ಮಾಡಿ ಅದಕ್ಕೊಂದು ಹೆಡೆ ಮಾಡಿ ನಾನು ದರ್ಬೆಯ ಹಾವನ್ನು ಸಿದ್ಧ ಮಾಡಿದೆ. ಅಷ್ಟೇ ಮಾಡಲಿಲ್ಲ, ನಾನೇನು ಮಾಡಿದೆ, ಖಗಮನ ಬೆನ್ನ ಹಿಂದೆ ಹೋಗಿ ಮೆಲ್ಲಗೆ ಅವನ ಮೇಲೆ ಹಾಕಿದೆ. ಅವ ಏಕದಮ್ ಹೆದರಿದವನೇ. ಎಷ್ಟು ಹೆದರಿದ ಅಂದರೆ ಹಾವಾಗಿ ಹೋಗುವಂತ ನನಗೆ ಶಾಪ ಕೊಟ್ಟ. ನಾನು ಒಬ್ಬ ಸ್ನೇಹಿತನಿಗೆ ತಮಾಷೆ ಮಾಡಿದ್ದಪ್ಪ. ನಾವು ಬಹಳ ಜನ ಮಾಡ್ತೇವಲ್ಲ, ಗೆಳೆಯನಿಗೆ ಹೋಗಿ ರಬ್ಬರ್ ಹಾವು ಬಿಡ್ತೇವಲ್ಲ, ನೋಡಿ ಇಂಥದ್ದೇ ಕತೆ. ಅಲ್ಲ, ನಾನು ಏನು ನಿನಗೆ ಗಾಬರಿ ಮಾಡ್ಲಿಕ್ಕೆ ಮಾಡಿದ್ದಲ್ಲೋಪ್ಪ, ಒಂದು ನಕ್ಕು ಒಂದು ಕ್ಷಣ ಹಗುರಾಗೋಣ ಅಂತ ನಾನು ನಿಜಕ್ಕೂ ಚೇಷ್ಟೆ ಮಾಡಿದ್ದು. ನೀನು ಇಷ್ಟು ಗಂಭೀರವಾಗಿ ಶಾಪವೇ ಕೊಟ್ಟು ಬಿಟ್ಟಿಯಲ್ಲ, ನನ್ನ ಕತೆ ಏನು? ನಾನೀಗ ಹಾವೇ ಆಗಿಬಿಡ್ಬೇಕು ಶಾಪ ಕೊಟ್ಟಿಯಲ್ಲ, ನನ್ನ ಕತೆ ಏನು? ಅವ ಆ ಕಡೆಗೆ ನನಗೆ ಗೊತ್ತಾಗಲಿಲ್ಲ. ನನಗೆ ನೀನು ಹೊಡೆದ ರಭಸಕ್ಕೆ, ಆ ಹಾವು ಬಿದ್ದ ರಭಸಕ್ಕೆ ಮನಸ್ಸಿನಲ್ಲಿ ಕ್ರೋಧ ಆವರಿಸಿ ಬಿಟ್ಟಿತ್ತು. ನಾನು ನಿನಗೆ ಶಪಿಸಿ ಆಗಿದೆ. ಈಗ ಬ್ರಾಹ್ಮಣನ ಮಾತು ಶಾಪ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಹೇಳಿಯಾಗಿದೆ. ಇನ್ನು ಒಂದೇ ಸಾಧ್ಯತೆ, ಮುಂದೆ ಒಂದು ದಿನ ಭೃಗು ವಂಶದ ರುರು ನಿನ್ನ ಹತ್ರ ಬಂದಾಗ, ನಿನ್ನ ಮುಂದೆ ಅವನು ಕಾಣಿಸಿಕೊಂಡಾಗ ನೀನು ಮತ್ತೆ ನಿನ್ನ ಮೂಲ ಸ್ವರೂಪವನ್ನು ಪಡೀತಿ. ಸಹಸ್ರಪಾದ ಇಷ್ಟನ್ನು ಹೇಳ್ತಾನೆ, ಇವತ್ತು ನೀನು ನನ್ನ ಮುಂದೆ ಬಂದಿದ್ದಿ ಮತ್ತು ನನ್ನ ಮಾತು ಕೇಳ್ತಿದ್ದಿ ಅಂದರೆ ನೀನು ಭೃಗು ವಂಶದ ರುರು ಇರಬೇಕು. ಹೌದು ಅಂತಾನೆವ. ತಕ್ಷಣ ಇವನು ಆ ಹಾವಿನ ರೂಪ ಕಳಚಿಕೊಂಡು ಸಹಸ್ರಪಾದನಾಗ್ತಾನೆ. ಆ ಬಳಿಕ ಸಹಸ್ರಪಾದ ಋಷಿ ಒಂದು ಮಾತು ಹೇಳ್ತಾನೆ, ಅಹಿಂಸಾ ಪರಮೋ ಧರ್ಮ. ಅಹಿಂಸೆಯು ಪರಮ ಧರ್ಮ. ಬ್ರಾಹ್ಮಣರಿಗಂತೂ ಅಹಿಂಸೆಯ ಹೊರತು ಇನ್ನೊಂದು ಯಾವುದೂ ಗೊತ್ತಿರಬಾರದು. ಇನ್ನು ಉಳಿದ ಧರ್ಮದವರೂ ಕೂಡ ಸಾಕ್ಷಾತ್ ಅಹಿಂಸೆಯನ್ನೇ ಪಾಲಿಸಬೇಕು. ಅದನ್ನು ಬಿಟ್ಟರೆ ಒಂದು ಒಳ್ಳೆಯ ಸರ್ವಧರ್ಮ ಇಲ್ಲಪ್ಪ ಅಂತ ಈ ರುರುವಿಗೆ ಉಪದೇಶ ಮಾಡ್ತಾನೆ ಡುಂಡುಭನ ಸಾವಿನ ನಂತರ ಹುಟ್ಟಿಕೊಂಡ ಸಹಸ್ರಪಾದ ಋಷಿ. ನೋಡಿ, ಹಿಂಸೆ ಶ್ರೀಕೃಷ್ಣನ ಉದ್ದೇಶ. ಮಹಾಭಾರತ ಹೇಳುವುದೇ ಧರ್ಮದ ವಿರುದ್ಧ ಹೋರಾಡಬೇಕು, ಹಿಂಸೆ ಮಾಡಬೇಕು ಅನ್ನುವುದನ್ನು ಅಂತ ಹೇಳುವವರೆಲ್ಲ ಈ ಕಥೆಗಳು ಯಾಕೆ ಮುಂಚಿತವಾಗಿ ಆದಿಪರ್ವ ಶುರುವಾಗುವಾಗಲೇ ಯಾಕೆ ಹೇಳ್ತಿದ್ದಾರೆ ಯೋಚನೆ ಮಾಡಿ. ಅಷ್ಟಕ್ಕೆ ಸಹಸ್ರಪಾದ ಮುಗಿಸಲಿಲ್ಲ, ಮುಂದೊಂದು ಮಾತು ಹೇಳ್ತಾನೆ, ಜನಮೇಜಯ ಹೀಗೆ ಒಂದು ದಿನ ನಿನ್ನ ಹಾಗೆ ಸರ್ಪಗಳನ್ನು ಕೊಲ್ಲುವ ಬಹಳ ದೊಡ್ಡ ಯಜ್ಞ ಮಾಡಿದ. ಆಗಲೂ ಅದನ್ನು ನಿಲ್ಲಿಸಿದವ ಆಸ್ತಿಕ ಅನ್ನುವ ಒಬ್ಬ ಬ್ರಾಹ್ಮಣನಿಗೆ ಅಹಿಂಸೆ ಪರಮಧರ್ಮವಪ್ಪ ಎಂದು ಅವನು ಧರ್ಮದಲ್ಲಿ ಹಿಂಸೆಯನ್ನು ಬೋಧಿಸಬಾರದು ಅಂತ ಹೇಳ್ತಾನೆ. ಆಗ ಇವನು ಕೇಳ್ತಾನೆ, ಅಲ್ಲ ಆಸ್ತಿಕ ಯಾರು? ಜನಮೇಜಯನ ಯಜ್ಞವನ್ನು ಅವನು ಯಾವಾಗ ನಿಲ್ಲಿಸಿದ?
ಏನದು ಕಥೆ? ಸಹಸ್ರಪಾದ ಹೇಳ್ತಾನೆ, ಉತ್ತರ ಬೇಕು, ಇದನ್ನು ಯಾರು ಹೇಳುವುದು, ನನಗೆ ಯಾರು ಇದನ್ನು ತಿಳಿಸುವವರು ಅಂತ ಹೇಳಿ ಮೂರ್ಛಿತನಾಗ್ತಾನೆ. ನೋಡಿ, ಒಂದು ವಿಷಯ ತಿಳಿಬೇಕಾದ್ರೆ ಸಾಯಬೇಕು ವಿಷಯಕ್ಕಾಗಿ. ಆ ಪರಿ ಸಾಯ್ತಾನೆ ರುರು. ನನಗಿದನ್ನು ತಿಳಿಯಬೇಕು, ಹೇಳುವವರು ಯಾರು, ಬಲ್ಲವರು ಯಾರು, ಯಾವ ಆಸ್ತಿಕ, ಯಾವ ಜನಮೇಜಯನ ಯಜ್ಞವನ್ನು ಆಸ್ತಿಕ ನಿಲ್ಲಿಸಿದ, ಯಾಕೆ ನಿಲ್ಲಿಸಿದ ಅನ್ನುವ ಯೋಚನೆಯಲ್ಲೇ ಮೂರ್ಛಿತನಾಗಿ 3-4 ದಿನಗಳ ಕಾಲ ನೆಲದಲ್ಲಿ ಬಿದ್ದು ಉರುಳುವಾಡುವಾಗುವ ಅವನ ಅಪ್ಪ ಅವನು ಪ್ರಮತಿ ಬಂದ. ನಾವು ಮೂರ್ಛೆ ಬಿದ್ದು ಉರುಳಾಡಲಿಲ್ಲ ಅಂತಲೇ ಬಹುಶಃ ನಮ್ಮ ಅಪ್ಪ ಬರಲಿಲ್ಲ. ನಮ್ಮ ಹಸಿವು ಅಷ್ಟು ತೀವ್ರ ಆಗಿರಲಿಲ್ಲ ಅಂತಲೇ ನಮಗೆ ದೊಡ್ಡವರು ಬಂದು ಹೇಳಲಿಲ್ಲ. ಪ್ರಮತಿ ಬಂದ. ಮಗನನ್ನು ಕೇಳಿದೆ, ಯಾಕೆ ಮೂರ್ಛೆ ಹೋಗಿದ್ದೀಯಾ? ಅವ ಹೇಳ್ತಾನೆ ಕಣ್ಣು ಬಿಟ್ಟು, ಅಪ್ಪ ಅದು ಯಾರೋ ಆಸ್ತಿಕನಂತೆ, ಅವನು ಒಂದು ದೊಡ್ಡ ಹಿಂಸೆಯ ಯಜ್ಞವನ್ನು ನಿಲ್ಲಿಸಿದ್ದನಂತೆ, ನನಗೆ ಆ ಕತೆ ಹೇಳು. ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದ ಪರೀಕ್ಷಿತನ ಮಗ ಜನಮೇಜಯ. ಮಂತ್ರಿಗಳೇ, ಯಾರು ತಕ್ಷಕ ಅಂದರೆ? ನನಗೆ ಆ ತಕ್ಷಕ ಯಾರು, ಅಥವಾ ನನ್ನ ಅಪ್ಪನಿಗೆ, ನನ್ನ ಪೂರ್ವಜರಿಗೆ ಏನು ಅವನಿಂದ ಆಗಿತ್ತು ವಿನಾಶಕಾರಕವಾದ ಕೆಲಸ ಹೇಳಿ ಅಂತ ಮಂತ್ರಿಗಳ ಹತ್ರ ಕೇಳಿದ್ದ. ಇಲ್ಲಿ ಇವರು ಹೇಳ್ತಿದ್ದಾರೆ, ಅಲ್ಲಿ ಅವರ ಹತ್ರ ಕೇಳ್ತಿರುವ ಮಂತ್ರಿಗಳ ಕಥೆ, ಇಲ್ಲಿ ಇವರು ಕೇಳುವ ಕಥೆ ಈಗ ಒಂದೇ ಧಾಟಿಗೆ ಬರ್ತಿದೆ. ಇವ ಹೇಳ್ತಾನೆ, ತುಂಬ ದಿನಗಳ ಹಿಂದೆ ಕದ್ರು ಮತ್ತು ವಿನತೆಯರು ಅಂತ ಇಬ್ಬರಿದ್ದರು. ಸಮುದ್ರ ಮಥನ ಕಾಲ. ಅವರು ಒಂದು ದಿವಸ ಸಮುದ್ರ ಮಥನ ಕಾಲದಲ್ಲಿ ಕುದುರೆ ನೋಡಬೇಕು ಅಂತ ಅಪೇಕ್ಷೆ ಪಟ್ಟರು. ಆಗ ಕುದುರೆ ನೋಡುವಾಗ ಅವರೂ ಕೂಡ ಆ ಕುದುರೆ ನೋಡಿದ ನಂತರದಲ್ಲಿ ತಾಯಿಯ ಶಾಪಕ್ಕೆ ಸರ್ಪಗಳು ಸತ್ತು ಹೋಗಲಿ ಅನ್ನೋ ಶಾಪವನ್ನು ಪಡೆದಿದ್ರು ಸರ್ಪಗಳು. ಅದೊಂದು ಭಾಗ ಉಂಟಪ್ಪ. ಹಾಗೆಯೇ ಆಸ್ತಿಕ ಅನ್ನುವವನು ಈ ಜನಮೇಜಯ ಮಾಡೋ ಯಜ್ಞದಲ್ಲಿ ಅದನ್ನು ನಿಲ್ಲಿಸಿದ ಅಂತ ಒಂದು ಕಥೆಯೂ ಇದೆ. ಇವರಿಗೆ ಕನ್ಫ್ಯೂಷನ್ ಆಗುತ್ತೆ. ಶೌನಕರು ಹೇಳ್ತಾರೆ, ಏನೋ ಹೇಳ್ತಿದ್ದೀರಿ ಸಮುದ್ರ ಮಥನ ಅಂತ. ಅದೇನು, ಯಾವಾಗ ಸಮುದ್ರ ಮಥನ ಆಯಿತು, ಯಾರು ಕದ್ರು ವಿನತೆಯರು, ಏನು ಅವರು ತಾಯಿ ಶಾಪ ಕೊಟ್ಟಿದ್ದು ಸರ್ಪಗಳಿಗೆ, ಮತ್ತು ಜನಮೇಜಯನ ಯಜ್ಞದಲ್ಲಿ ಏನು ಆಸ್ತಿಕನ ಕಥೆ, ಒಂದು ಗೊತ್ತಾಗ್ತಿಲ್ಲ ನಮಗೆ. ಹಿಂದೆ ಸಮುದ್ರ ಮಥನ ಆಯಿತು. ಅಸುರರೆಲ್ಲ ಬಹಳ ಪ್ರಬಲರಾದಾಗ ಸುರರು ತುಂಬ ಬಲ ಕಳ್ಕೊಂಡು ದೇವತೆಗಳಿಗೆ ಅಸ್ತಿತ್ವ ಇಲ್ಲ ಆಗುವ ಸ್ಥಿತಿ ಬಂದಾಗ ಸಮುದ್ರ ಮಥನ ಆಯಿತು. ಆ ಕಥೆ ನಿಮಗೆ ನಾನು ಭಾಗವತದಲ್ಲಿ ಬಹಳ ಸುದೀರ್ಘವಾಗಿ ಹೇಳಿದ್ದೇನೆ. ಸಮುದ್ರ ಮಥನ ಆಗುವ ಹೊತ್ತಿಗೆ ಅಸುರರು ಮೀರಿದ ಸ್ಥಿತಿಯಲ್ಲಿ ಪ್ರಭುತ್ವದಲ್ಲಿದ್ದರು. ಸುರರು ಬಹಳ ಬಲ, ದರ್ಪ ಮತ್ತು ಅಹಂಕಾರ, ಅಧಿಕಾರಗಳನ್ನು ಕಳೆದುಕೊಂಡು ತುಂಬ ಅವನತಿಯ ಸ್ಥಿತಿಯಲ್ಲಿದ್ದರು. ಅಂಥ ಹೊತ್ತಿಗೆ ಅವರು ಹೋಗಿ ಬ್ರಹ್ಮನನ್ನು ನಿವೇದಿಸಿಕೊಳ್ತಾರೆ. ಆಗ ಬ್ರಹ್ಮ ಹೇಳ್ತಾನೆ, ಇದಕ್ಕೆ ಪರಿಹಾರ ಹೇಳಬಹುದಾದ ದೊಡ್ಡ ವ್ಯಕ್ತಿ ಅಂದರೆ ಆ ಭಗವಂತನನ್ನು ಕೇಳೋಣ. ಆಗ ಭಗವಂತ ಹೇಳ್ತಾನೆ, ನೀವು ಮೇರು ಪರ್ವತವನ್ನು ತೆಗೆದುಕೊಂಡು ಸಮುದ್ರದಲ್ಲಿ ಮಥನ ಮಾಡಿ, ಆ ಸಮುದ್ರ ಮಥನದ ಹೊತ್ತಿಗೆ ಏನು ಬಂದರೂ ಅದನ್ನು ನೀವು ಯಾರು ಅಸುರರು ಕೇಳಿದರೆ ಅಸುರರಿಗೆ ಕೊಟ್ಟು ಬಿಡಿ, ಹಠ ಹಿಡಿಬೇಡಿ, ಪೂರ್ತಿ ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಸಮುದ್ರ ಮಥನ ಆದದ್ದು ನಿಮಗೆ ಗೊತ್ತು. ಆ ಇಡೀ ಕಥೆಯನ್ನು ಪುನರುಚ್ಚರಿಸ್ತಾರೆ ಉಗ್ರಶ್ರವಸರು. ಹಾಗೊಂದು ಸಮುದ್ರ ಮಥನ ಆಯಿತು. ಆ ಸಮುದ್ರ ಮಥನದ ಸಂದರ್ಭದಲ್ಲಿ ಸಾಕಷ್ಟು ಒಂದು ಮಥನದ ನಡೆಯುವ ಹೊತ್ತಿಗೆ ಆ ಸಮುದ್ರ ಮಥನದ ಒಳಗಿಂದ ಬೇರೆ ಬೇರೆ ವಸ್ತುಗಳು ಬಂದವು ಭಗವಂತನ ಅನುಗ್ರಹವಾಗಿ. ಅದರಲ್ಲಿ ಐರಾವತ ಬಂದಿದೆ, ಅದರಲ್ಲಿ ಉಚ್ಚೈಶ್ರವಸ್ ಅನ್ನುವ ಬೆಳ್ಳಿ ಕುದುರೆ ಬಂದಿದೆ. ಅಷ್ಟು ಮಾತ್ರ ಅಲ್ಲ, ಲಕ್ಷ್ಮಿ ಬಂದಿದ್ದಾಳೆ, ಇನ್ನಿತರ ಐರಾವತ ಮತ್ತು ಇದರ ಜೊತೆಗೆ ಕಾಮಧೇನು, ಕಲ್ಪವೃಕ್ಷ, ಅದೂ ಅಲ್ಲದೆ ಸಾಕ್ಷಾತ್ ಧನ್ವಂತರಿ ಬಂದಿದ್ದಾನೆ. ಇದೆಲ್ಲವನ್ನು ಹೇಳುವಾಗ ಒಂದು ದಿವಸ ಉಚ್ಚೈಶ್ರವಸ್ ಬಂದಿದೆ ಅಂತ ವಿಷಯ ಗೊತ್ತಾಗಿ ಕದ್ರು ವಿನತೆಯರು ಕೂಡ ನಾವು ಹೋಗೋಣ ಅಂದುಕೊಂಡ್ರು. ಈ ಕದ್ರು ವಿನತೆಯರು ಯಾರು? ಬ್ರಹ್ಮನಿಗೆ 7 ಜನ, ನಿಮಗೆ ಗೊತ್ತು, ನಾವು ಯಾವಾಗಲೂ ಹೇಳುವ 7 ಋಷಿಗಳು. ಅವರಲ್ಲಿ ಮತ್ತೆ ದಕ್ಷನೂ ಒಬ್ಬ ಮಗ. ಈ ದಕ್ಷನನ್ನು ಪ್ರಜಾಪತಿಗೆ ಈಕ್ವಲೆಂಟ್ ಅಂತ ಹೇಳಿ ದಕ್ಷ ಅಂತ ಕರೆಯಲಾಗ್ತದೆ. ಈ ದಕ್ಷನ ಅನೇಕ ಹೆಣ್ಣು ಮಕ್ಕಳಲ್ಲಿ ಕದ್ರು ವಿನತೆಯರು ಒಬ್ಬರು. ನಾನು ಮುಂದೆ ವಂಶ ಪರಂಪರೆ ಹೇಳುವುದೇ ಇದೆ ಮಹಾಭಾರತ ಎಂಟ್ರಿಗೆ. ಸೊ ಈ ಕದ್ರು ವಿನತೆಯರು ಇಬ್ಬರು ಕಶ್ಯಪನನ್ನು ಮದುವೆ ಆಗ್ತಾರೆ. ಕಶ್ಯಪ ಯಾರು ಅಂದರೆ 7 ಜನ ಋಷಿಗಳಲ್ಲಿ ಮರೀಚಿ ಒಬ್ಬ, ಮರೀಚಿಯ ಮಗ ಕಶ್ಯಪ. ಈ ಕಶ್ಯಪನನ್ನು
ದಕ್ಷನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸಿಕೊಡಲಾಗ್ತದೆ. ಬಹಳಷ್ಟು ಜನ ಕಶ್ಯಪನಿಗೆ ಮದುವೆ ಮಾಡಿಸಿಕೊಡೋದು. ದಕ್ಷನ 50 ಹೆಣ್ಣು ಮಕ್ಕಳಲ್ಲಿ ಅನೇಕ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡವ ಅದು ಕಶ್ಯಪ. ಅದರಿಂದ ಕಶ್ಯಪನಿಂದಲೇ ಇಡೀ ನೋಡಿ, ಅದಿತಿಯಿಂದ ಎಲ್ಲ ಆದಿತ್ಯರು, ಎಲ್ಲ ದೇವತೆಗಳು ಹುಟ್ಟುವುದು ಅದಿತಿಯ ಮುಖಾಂತರ, ಕಶ್ಯಪನಿಗೇನೆ. ದಿತಿ ಅನ್ನುವವಳಿಂದ ದೈತ್ಯರು, ಎಲ್ಲ ರಾಕ್ಷಸರು ಹುಟ್ಟುವುದು ಅಲ್ಲಿಂದನೇ. ಧನು ಅನ್ನುವಳಿಂದ ದಾನವರು, ಕಲಾ ಅನ್ನುವ ಹೆಣ್ಣಿನಿಂದ ಕಾಲೇಯ ಮೊದಲಾದ ರಾಕ್ಷಸರು. ಹೀಗೆ ತುಂಬ ಅವನ ಕಡೆಯಲ್ಲಿ ಹುಟ್ಟಿದ ಈ ಕದ್ರುವಿನತೆಯರಿಂದ ಸರ್ಪ ಮತ್ತು ಪಕ್ಷಿಗಳು ಕಶ್ಯಪರಿಗೆ ಹುಟ್ಟೋದು. ಹಾಗಾಗಿ ನಾನು ಅನೇಕ ಜನರಿಗೆ ಹೋದ ಸಾರಿಯೂ ಹೇಳಿದ್ದೆ, ದೇವಸ್ಥಾನಕ್ಕೆ ಹೋದಾಗ ಅರ್ಚಕರು ನಿಮ್ಮ ಗೋತ್ರ ಯಾವುದು ಕೇಳಿದರೆ ಗೊತ್ತಿಲ್ಲದಿದ್ದರೆ ಕಶ್ಯಪ ಅನ್ನೇನೂ ತೊಂದರೆ ಇಲ್ಲ. ಕಶ್ಯಪರು ಎಲ್ಲರಿಗೂ ಮೂಲ, ನಮ್ಮ ಎಷ್ಟು ವಂಶಕ್ಕೆ ಮೂಲ ಕಶ್ಯಪರು. ಅದಕ್ಕೆ ದಾಖಲೆಗಳನ್ನೆಲ್ಲ ಕೊಡ್ತಾರೆ ವೇದವ್ಯಾಸರು. ಆಟದ ವಿಷಯ ಅಲ್ಲ, ಸ್ವಲ್ಪ ನಮ್ಮ ಪೂರ್ವಜರು ಯಾರು ಅಂತ ನೋಡುವವರಿಗೆಲ್ಲ ಸಿಗುತ್ತೆ. ನನಗೆ ಒಬ್ಬ ಹುಡುಗನ ನಮ್ಮ ಮನೆಗೆ ಬರುವವನು ಕೇಳಿದ, ಅಲ್ಲ ಅದೆಲ್ಲ ನೆನಪು ಹೆಂಗಿರುತ್ತಾ ಹೆಸರುಗಳು ನಿನಗೆ ಅಂತ, ಚೀಟಿ ಬರ್ಕೊಳ್ಳೆಲ್ಲ ಹೇಳ್ತೀಯಲ್ಲ. ನಾನು ಕೇಳಿದೆ, ನಿನ್ನ ಚಿಕ್ಕಮ್ಮ, ನಿನ್ನ ನಾದಿನಿ, ನಿನ್ನ ಅಣ್ಣ, ಅಣ್ಣನ ಹೆಂಡತಿಯ ತಂಗಿ, ಅವರ ಅಪ್ಪ ಅಮ್ಮ, ಅಪ್ಪನ ಅಪ್ಪ, ಅಪ್ಪನ ಅಪ್ಪನ ಅಮ್ಮ, ಅಮ್ಮನ ಅಮ್ಮ ಎಲ್ಲ ಕೇಳಿದರೆ ಬಡಬಡ ಹೇಳಲ್ವೇನೋ ನೀನು ಅಂತ. ಚೀಟಿ ನೋಡ್ತೀಯಾ? ಅದಕ್ಕೆ ಅವನಂದ, ಹೌದು ಅವರೆಲ್ಲ ನನ್ನ ಸಂಬಂಧಿಕರು, ನನಗೆ ಇವರು ಸಂಬಂಧಿಕರಪ್ಪ ಅಂತ. ಸಂಬಂಧ ನಾವು ಯಾರಿಗೆ ಕನೆಕ್ಟ್ ಮಾಡ್ತೇವಲ್ಲ ಅವ್ರು ನಮ್ಮಲ್ಲಿ ಉಳಿತಾರೆ. ನಾವು ಯಾಕೆ ಕನೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ, ನಾವು ನಮ್ಮ ಈಗಿನ ಯಾವುದೋ ಹುಟ್ಟು ನಮ್ಮ ಅಪ್ಪ ಅಮ್ಮ ಅಂತ ಯಾವುದಿದೆಯಲ್ಲ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ಇದೇ ಅಂತ ಕೂತಿದ್ದೇವೆ. ಸ್ವಲ್ಪ ಇದಲ್ಲ ನಾನು ಅಲ್ಲಿಗೆ ಸಂಬಂಧಪಟ್ಟವಳು ಅಂತ ಜಸ್ಟ್ ಕನೆಕ್ಟ್ ಮಾಡೋಕ್ಕೆ ಶುರು ಮಾಡಿದರೆ ಅದು ನಮಗೆ ಗೊತ್ತಾಗಕ್ಕೆ ಶುರು ಆಗುತ್ತೆ. ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ಕನೆಕ್ಷನ್ ಯಾರು, ನನ್ನೊಟ್ಟಿಗೆ ಯಾರೆಲ್ಲ ಇದ್ದಾರೆ, ನಾನು ಯಾರಿಗೆಲ್ಲ ರಿಲೇಟೆಡ್, ನಾನು ಇದಕ್ಕೆ ಬಂದದ್ದು ಒಂದು ನೆಪ ಮಾತ್ರ, ಇಲ್ಲಿರುವ ಯಾವುದು ನನಗೆ ರಿಲೇಟೆಡ್ ಅಲ್ಲ. ರಿಲೇಟೆಡ್ ಇದ್ದರೂ ಕೂಡ ಅದೊಂದು ಕಾರಣಕ್ಕೆ ಒಂದು ತಾತ್ಕಾಲಿಕ ಸಂಬಂಧ, ನನ್ನ ಶಾಶ್ವತ ಸಂಬಂಧ ಎಲ್ಲೋ ಇದೆ. ಈ ಕನೆಕ್ಷನ್, ಅದನ್ನೇ ನಾನು ಹೇಳಿದ್ದು. ಆ ದೃಷ್ಟಿಯಿಂದ ಕಶ್ಯಪರ ಸಂಬಂಧ ನಮಗೆಲ್ಲರಿಗೂ ಇದೆ. ನೀವು ಸ್ವಲ್ಪ ವಂಶ ವಿವರಣೆಗಳನ್ನೆಲ್ಲ ವೇದವ್ಯಾಸರು ದಾಖಲಿಸಿದ ನೋಡಿದರೆ ನಾವು ಎಲ್ಲರೂ ಒಂದಲ್ಲ ಒಂದು ಕಾರಣಕ್ಕೆ ಕಶ್ಯಪರಿಗೆ ರಿಲೇಟೆಡ್ ಅನ್ನಿಸಿಬಿಡ್ತದೆ. ನಾವೀಗ ಹೇಳ್ತೇವೆ ಭಾರದ್ವಾಜ ಗೋತ್ರ ಅಂತ. ಭರದ್ವಾಜರ ಮಗ ದ್ರೋಣಾಚಾರ್ಯರು, ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ, ಆ ವಂಶ ಅಂತರ್ಥ. ನಾವು ಎಲ್ಲೋ ಲೀನೇಜ್ ಇದನ್ನು ಕನೆಕ್ಟ್ ಮಾಡದೇ ಇದ್ದರೆ ನಾವು ಯಾರೂ ಏನೂ ಅಲ್ಲ. ಸೊ ಈ ದೃಷ್ಟಿಯಿಂದ ಭೃಗು ಮಹರ್ಷಿಗಳ ಈ ಕಥೆಯನ್ನು ಹೇಳ್ತಾ ನಮಗೆ ಬರುವಂತಹ ಈ ಕದ್ರುವಿನತೆಯರ ಕಥೆಗೆ ಉಗ್ರಶ್ರವಸರು ತರುವಾಗ, ಕದ್ರುವಿನತೆಯರು ಹೀಗೆ ಮರೀಚಿಯ ಮಗನಾದ ಕಶ್ಯಪನಿಗೆ ಮದುವೆ ಮಾಡಿಸಿಕೊಟ್ಟಾಗ ಒಂದು ದಿನ ಕದ್ರುವಿನತೆಯರನ್ನು ಏಕಾಂತದಲ್ಲಿರುವ ಹೊತ್ತಿಗೆ ಕಶ್ಯಪರು ಕೇಳ್ತಾರೆ, ನಿಮಗೆ ನನ್ನಿಂದ ಏನು ಬೇಕು ಕೇಳಿ. ಕದ್ರು ಹೇಳ್ತಾಳೆ, ಈ ಫಸ್ಟ್ ಕೇಳೋರು ಯಾವಾಗಲೂ ಡೇಂಜರಸ್. ದುರ್ಯೋಧನ ಕೂಡ ಹಾಗೆ ನೋಡಿ, ಫಸ್ಟ್ ಕೇಳಿ ಬಿದ್ದ. ಈ ಫಸ್ಟ್ ಏನು ಕೇಳಿಲ್ಲ ಅವಳು, ನನಗೆ 1000 ಸರ್ಪಗಳನ್ನು ಅನುಗ್ರಹಿಸು. ನಾಗ ಸರಿ, 1,000 ನಾಗರು ನನಗೆ ಮಕ್ಕಳಾಗಲಿ, ತಥಾಸ್ತು. ನಿನಗೇನು ಬೇಕು? ಎರಡನೇವಳು ಹೇಳಿದ್ಲು ವಿನತೆ, ನನಗೆ ನನ್ನ ಕದ್ರುವಿಗೆ ಏನು ಮಕ್ಕಳು ಹುಡ್ತಾರಲ್ಲ ಅವರನ್ನು ಮೀರಿಸುವ ಪರಾಕ್ರಮಶಾಲಿಗಳಾದ 2 ಮಕ್ಕಳು ಸಾಕು ಅಂತ ತಕ್ಷಣ. ಸೊ ಅಲ್ಲಿ 2 ಮಕ್ಕಳು ಅಂತ ಒಂದು ಕಡೆ ಬರುತ್ತೆ, ಇನ್ನೊಂದು ಕಡೆ 6 ಮಕ್ಕಳು ಅಂತ ಬರುತ್ತೆ. ಇದು ನನಗೆ ವೈಯಕ್ತಿಕವಾಗಿ ಅನಿಸೋದು, ವೇದವ್ಯಾಸರು ಬೇಕು ಅಂತಾನೆ ನಮ್ಮನ್ನು ಗಲಿಬಿಲಿ ಮಾಡಬೇಕು ಅಂತ. ಯಾಕಂದರೆ ನೆನಪಿನ ಹಿಂದೆ ಹೋಗಬಾರ್ದು. ನೆನಪಿನ ಹಿಂದೆ ಹೋಗಿ ಇದು ಉದ್ಧಾರ ಆಗುವ ಜಾಗ ಅಲ್ಲ. ಸೊ ಗರುಡ, ಅರುಣ, ವಾರುಣಿ ಅಂತ ಒಂದಿಷ್ಟು ಹೆಸರು ಹೇಳಿ, ತಾರ್ಕ್ಷ್ಯ, ಅರಿಷ್ಟ ಅಂತ ಒಂದು ಹೆಸರು ಹೇಳ್ತಾರೆ ಅಲ್ಲಿ ಬರುವಾಗ. ಇನ್ನೊಂದು ಕಡೆ ಇಲ್ಲಿ 2 ಮಕ್ಕಳು ಸಾಕು ಅಂತ ಕೇಳ್ತಾರೆ. ಆಯಿತು, ಇಬ್ಬರಿಗೆ ತಥಾಸ್ತು. ಅವರಿಗೆ ನೋಡಿ ಮೊಟ್ಟೆ ಹಾಕ್ತಿದ್ರು ಅವರು. ಮತ್ತು ಪ್ರಶ್ನೆ, ಮೊಟ್ಟೆ ಹಾಕುವುದಾ? ನಮ್ಮಲ್ಲೊಂದು ಸ್ಟೆಮ್ ತೆಗೆದು ಮಕ್ಕಳನ್ನು ಹುಟ್ಟಿಸೋದು ಅಂತ ಬಂತು ನೋಡಿ ಇತ್ತೀಚೆಗೆ. ಮನುಷ್ಯನ ಸ್ಟೆಮ್ಮಿನಿಂದಲೇ ಮನುಷ್ಯನ ಈ ಒಳಗಿನ ದೇಹದ ಒಂದೊಂದು ಸೆಲ್ಗಳನ್ನು ತೆಕ್ಕೊಂಡು ಅದರಿಂದ ಮಕ್ಕಳನ್ನು ಹುಟ್ಟಿಸ್ಬೋದು ಅನ್ನೋದೆಲ್ಲ ಬಂತು. ಇದು ಬಹಳ ಅಪ್ರಾಕೃತಿಕ ಮತ್ತು ವಿಜ್ಞಾನ ಒಂದು ದೊಡ್ಡ ಸವಾಲಾಗಬಹುದು ಪ್ರಕೃತಿಗೆ ಅಂತ ವಿದೇಶಿಯರೆಲ್ಲ ಅದು ಸ್ಪೆಷಲಿ ಕ್ರೈಸ್ತ ಮತದವರು ಅದನ್ನು ಅಡ್ಡಿ ಮಾಡಿದರು. ಅದನ್ನು ಸ್ವಲ್ಪ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ನಿಮಗೆ ಗೊತ್ತು, ಈ ನಮ್ಮ ದೇಹದ ಸೆಲ್ಸಿನಿಂದಲೇ ಹುಟ್ಟಿಸ್ಬೋದು ಅನ್ನೋದು ಒಂದು ಸೈನ್ಸ್ ಆಗಿ ಬೆಳೀತಿದೆ. ಇಲ್ಲಿ ನೋಡಿ, ಇಲ್ಲಿ ಮೊಟ್ಟೆ ಹಾಕ್ತಾರೆ ಅನ್ನೋದು ಒಂದು ಮಾತು. ಆಯಿತು, ಕದ್ರುವಿಗೆ ಒಂದೇ ಸಲಕ್ಕೆ 1,000 ಮೊಟ್ಟೆಗಳು ಒಡೆದು ನಾಗಗಳು ಹುಟ್ಟಿದರು. ಇವಳು ಕಾದ್ಲು, ಇವಳಿಗೆ ಮಕ್ಕಳೇ ಹುಟ್ಟಲಿಲ್ಲ. ಇವಳಿಗೆ ಒಂಥರ ಹೊಟ್ಟೆ ಕಿಚ್ಚು ಪ್ರಾರಂಭ ಆಯಿತು. ನನಗಿನ್ನು ಮಕ್ಕಳು ಹುಟ್ಟಲ್ವಲ್ಲ ಅಂತ ಅವಳು ಒಂದು ಮೊಟ್ಟೆಯನ್ನು ಒಡೆದ್ಲು ಹಿಸ್ಕಿ. ಆಗ ಅತ್ಯಂತ ತೇಜಸ್ವಿಯಾದ
ಇನ್ನೂ ಕೆಲವು ಅಂಗಗಳು ಹುಟ್ಟಬೇಕಾಗಿದ್ದ ಮೇಲಷ್ಟು ಹುಟ್ಟಿದ್ದ ಒಂದು ಸುಂದರ ಪಕ್ಷಿ ಅದು ಹುಟ್ಟಿತು. ಅದರ ಕಣ್ಣು ತೇಜಸ್ಸು ಬೆಳಕೇ ಹೊರಗೆ ಬಂದು ಪ್ರಕಟವಾಗ್ತಿದೆಯೇನೋ ಅನ್ನುವ ಹಾಗೆ ಅದು ಕಾಣಿಸಿಕೊಳ್ಳುತ್ತೆ. ಅದು ಕುಪಿತವಾಗುತ್ತೆ ಅಮ್ಮನ ಮೇಲೆ. ನನ್ನನ್ನು ನಾನಾಗಿ ಹುಟ್ಟುವುದಕ್ಕೆ ಬರುವವರೆಗೂ ಕಾಯದ ಒಂದು ತಾಳ್ಮೆ ಇಲ್ಲದ ಸ್ಥಿತಿಯಲ್ಲಿ ಹೊರಕ್ಕೆ ಎಳೆದು ಹಾಕಿದ್ದೀಯಾ. ಇದರಿಂದ ನಾನು ಅಂಗವಿಕಲನ ಹಾಗೆ ಹೊರಗೆ ಬಂದಿದ್ದೇನೆ. ಈ ಥರದ ನನ್ನ ಹುಟ್ಟಿಗೆ ಕಾರಣವಾದ ನಿನಗೆ 500 ವರ್ಷ ನಿನ್ನ ಸವತಿಯ ಜೊತೆಗೆ ದಾಸ್ಯಾನುಭವ ಆಗಲಿ, ನೀನು ದಾಸಿಯಾಗಿ ಇರುವಂತೆ ಆಗಲಿ. ಅವರಿಬ್ಬರು ಸವತಿಯರು, ಒಂದೇ ಗಂಡ. ಮತ್ತೆ ಪುನಃ ಉಶಾಪವನ್ನು ಹೇಳ್ತಾನೆ, ನೀನು ಅಮ್ಮನಾದ್ದರಿಂದ ನಿನಗೆ 500 ವರ್ಷದ ದಾಸ್ಯದ ನಂತರ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಈಗ ಇನ್ನೊಂದು ಮೊಟ್ಟೆ ಇದೆಯಲ್ಲ, ಅದರಲ್ಲಿ ತಾನಾಗಿ ಆ ಮಗು ಬರುವವರೆಗೆ ನೀನು ತಾಳ್ಮೆಯಿಂದ ಕಾಯಬೇಕು. ಆ ಮಗು ನಿನ್ನನ್ನು ಬಿಡುಗಡೆಗೊಳಿಸುತ್ತೆ ಅಂತ ಆಯಿತು. ಅವಳು ಕಾಯ್ತಾಳೆ. ಗರುಡ ಹುಡ್ತಾನೆ. ಅರುಣನನ್ನು, ಅದು ಮೊದಲನೇ ಹುಟ್ಟಿದ ಮಗುವನ್ನು ಅರುಣ ಅಂತ ಏನು ಕರೀತಾರಲ್ಲ, ಅದೇ ನಮಗೆ ಸೂರ್ಯ ಪೂರ್ವದಲ್ಲಿ ಕಾಣುವ ಬೆಳಕಿನ ಕಿರಣ. ಅದು ಸೂರ್ಯ ಪೂರ್ವದಲ್ಲಿ ಕಾಣುವುದಕ್ಕೆ ಏನು ಕಾರಣ? ಸಮುದ್ರ ಮಥನದ ಸಂದರ್ಭದಲ್ಲಿ ದೇವತೆಗಳ ಸಾಲಿನಲ್ಲಿ ಕೂತು ರಾಹುಕೇತುಗಳು ಅಂತ ಇಬ್ಬರು ರಾಕ್ಷಸರ, ರಾಹು ರಾಕ್ಷಸನಾಗಿದ್ದವ ಹೋಗಿ ಸ್ವರ್ಭಾನು ಅನ್ನುವ ಹೆಸರಿನಲ್ಲಿದ್ದವನು, ಅವನು ದೇವತೆಗಳ ಸಾಲಿನಲ್ಲಿ ಕೂತು ಅಮೃತ ಕುಡಿತಾನೆ. ಸೂರ್ಯಚಂದ್ರರು ಅದನ್ನು ಮೇಲಿಂದ ನೋಡಿ ಇಮಿಡಿಯೇಟ್ ವಿಷ್ಣುವಿಗೆ ರಿಪೋರ್ಟ್ ಮಾಡ್ತಾರೆ. ಅಲ್ಲಿ ಕೂತು ಕುಡಿತಿರುವವರಲ್ಲಿ ಒಬ್ಬ ರಾಕ್ಷಸನಿದ್ದಾನೆ. ತಕ್ಷಣ ಚಕ್ರವನ್ನು ವಿಷ್ಣು ಪ್ರಯೋಗ ಮಾಡಿ ಅವರ ರುಂಡಮುಂಡ ಬೇರಾಗತ್ತೆ. ಹಾಗೆ ರುಂಡ ಮುಂಡ ಬೇರಾದ ಸ್ವರ್ಭಾನುವಿನ ಮಕ್ಕಳೇ ರಾಹು ಕೇತುಗಳು ಅಂತ ಒಂದು ಉಲ್ಲೇಖ. ಈ ರಾಹು ಮತ್ತು ಕೇತುಗಳು ಸೂರ್ಯಚಂದ್ರರಲ್ವಾ ನಮಗೆ ಅಮೃತ, ಆದರೆ ಅವ್ರು ಸಾಯಲ್ಲ, ಯಾಕೆ ಅಮೃತ ಕುಡ್ದಾಗಿದೆ. ಅದರಿಂದ ಅವ್ರು ಖಾಯಂ ರುಂಡ ಮುಂಡ ಬೇರಾದರೂ ಸಾಯಲಿಲ್ಲ. ಆದರೆ ಅವರಿಗೆ ಸಿಟ್ಟು ಏನು, ಈ ಸೂರ್ಯಚಂದ್ರರಲ್ವಾ ನಾವು ಕುಡ್ದದ್ದನ್ನು ಹೋಗಿ ರಿಪೋರ್ಟ್ ಮಾಡಿ ನಮ್ಮ ಕುತ್ತಿಗೆ ಕತ್ತರಿಸಿದ್ದು, ಇವರನ್ನು ಬಿಡಬಾರ್ದು ಅಂತ ಆಗಾಗ್ಗೆ ನುಂಗ್ತಾರೆ. ಅದೇ ಗ್ರಹಣ ಅಂತ ಕಲ್ಪನೆ. ಕಲ್ಪನೆ ಬ್ಯೂಟಿಫುಲ್ ಅಲ್ವಾ? ನಾನು ಯಾವಾಗಲೂ ಹೇಳೋದು, ನಿಮಗೆ ರ್ಯಾಷ್ನಲ್ ರೀಸನಿಂಗಿಗೆಲ್ಲ ಸಿಗಲ್ಲ. ಅದೇನ್ರಿ ಕಲ್ಪನೆ ಅನ್ನೋ ಒಂದಿಂಥ ಕಲ್ಪನೆ ಮಾಡಿ ಅಂತ, ಒಂದೇ ಒಂದು ಮಾಡಿ ಆಮೇಲೆ ಅವರನ್ನು ಕಂಡೆಮ್ ಮಾಡೋಣ. ಅದು ಸೋ ಬ್ಯೂಟಿಫುಲ್. ಅಂದರೆ ಒಂದು ವೇಳೆ ಇಮ್ಯಾಜಿನ್ ಮಾಡಿದರು, ನನ್ನ ಗುರುಗಳು ಬಹಳ ಬಾರಿ ಹೇಳ್ತಿದ್ರು, ಮಕ್ಕಳು ಆಟ ಆಡುವಾಗ ಅಲ್ಲಿ ಆಟ ಮಾತ್ರ ಆಡ್ತಿರ್ತೀವಿ, ಆಟದಲ್ಲಿ ಏನು ಇರೋದಿಲ್ಲ. ತಗೋ ನಿನಗೆ ಚುರುಮುರಿ, ನಿನಗೆ ಚುರುಮುರಿ ಅಂತ ಬಡಿಸ್ತೀವಿ ಕೈಯಲ್ಲೇ. ಅಲ್ಲಿ ಚುರುಮುರಿ ಇರಲ್ಲ, ಏನೂ ಇರಲ್ಲ ಅಲ್ವಾ? ನಾವೆಲ್ಲ ಈಗ ಚುರುಮುರಿ ತಿನ್ನೋದು, ಅಮ್ಮ ಚುರುಮುರಿ ಬಡಿಸಿದಾಳೆ, ಚುರುಮುರಿ ತಿನ್ನೋದು ಅಂತ ಆ್ಯಕ್ಟ್ ಮಾಡಿ ಇನ್ನು ಆಟಕ್ಕೆ ಹೋಗೋದು ಅಂತ ಕೈಯೆಲ್ಲ ಜಾಡಿಸಿ ಆಟಕ್ಕೆ ಹೋಗ್ತಾರೆ. ನನ್ನ ಗುರುಗಳು ಏನು ಹೇಳ್ತಿದ್ರು, ಅಲ್ಲರೂ ಹೇಗೂ ತಿನ್ನುವುದು ಸುಳ್ಳೇ, ನೀವು ಖರೆ ಖರೆ ತಿನ್ನೋದಿಲ್ಲ. ಖರೆ ತಿನ್ನದೇ ಇರುವಾಗಾದರೂ ಗೋಡಂಬಿ ತಗೋ ಅಂತ ಬಡಿಸ್ರು, ಚುರುಮುರಿ ಅದಕ್ಕೆ ಬಡಿಸ್ತೀರಿ. ಕಲ್ಪನೆ ಬ್ಯೂಟಿಫುಲ್ ಇರಬೇಕು. ಕಲ್ಪನೆ ಮಾಡುವಾಗ ಹೈಯೆಸ್ಟ್ ಕಲ್ಪನೆ ಮಾಡಿ, ಯಾಕೆ ಸಣ್ಣ ಪುಟ್ಟ ಚುರುಮುರಿ ಕಲ್ಪನೆ ಮಾಡ್ತೀರಿ ಅಂತ. ಈ ಥರ ಆ ಕಾಲದ ಕಲ್ಪನೆ ಋಷಿಗಳದ್ದು ಎಷ್ಟು ಅದ್ಭುತವಾಗಿತ್ತು ಅಂತ. ಒಂದು ವೇಳೆ ಕಲ್ಪನೆ ಇದ್ದರೆ, ಅದು ಯಥಾರ್ಥ ಇದ್ದರೆ ಅದೊಂದು ಬೇರೆ ಅಂತರ್ದೃಷ್ಟಿ, ನಮಗೆ ಗೊತ್ತಿಲ್ಲ. ಇಷ್ಟೆಲ್ಲ ಆಗಿ ಆ ಸೂರ್ಯನಿಗೆ ಏನಾಯ್ತಂತೆ, ಪ್ರತಿ ಸಾರಿ ರಾಹು ಕೇತು ನುಂಗುವಾಗ ಗ್ರಹಣದ ಒಂದು ವೇದನೆ ಅವರಿಗೆ. ಸೂರ್ಯಕೇತು ಇವರ ಪ್ರಕಾರ ಅವರು ನೋಡಿದ್ರಂತೆ, ಅಲ್ಲ ನಾವು ಚಾಡಿ ಹೇಳಿದ್ವಿ ಅಂತ ಈ ನಮ್ಮನ್ನು ರಾಹುಕೇತು ನುಂಗ್ತಾನೆ, ನಾವು ಯಾರಿಗಾಗಿ ಚಾಡಿ ಹೇಳಿದ್ದು? ನಮಗೇನೂ ಆಗಲಿಕ್ಕಿಲ್ಲ. ನಾವು ದೇವತೆಗಳ ಒಳಿತಿಗಾಗಿ ಹೇಳಿದ್ದು. ದೇವತೆಗಳು ಮಾತ್ರ ಅಮೃತ ತಗೋಬೇಕು, ರಾಕ್ಷಸರು ತಗೊಳ್ಳಬಾರ್ದು ಅನ್ನುವ ಒಂದು ಕಾಳಜಿಯಿಂದ ದೇವತೆಗಳ ರಕ್ಷಣೆಗೆ ನಾವು ಹೇಳಿದ್ದು. ಒಂದೇ ಒಂದು ದಿವಸ ನಮ್ಮ ಗ್ರಹಣದ ಕಷ್ಟ ತಗೊಳ್ಳಿಕ್ಕೆ ದೇವತೆಗಳು ಬರೋದಿಲ್ಲ. ಈ ದೇವತೆಗಳನ್ನು ಬಿಡಬಾರ್ದು ಅಂತ ಒಂದೇ ಸಮನೆ ಸೂರ್ಯ ಪ್ರಖರನಾದನಂತೆ. ಎಷ್ಟು ಪ್ರಖರನಾದ ಅಂದರೆ ಇನ್ನು ಭೂಲೋಕ ದೇವಲೋಕ ಸುಟ್ಟು ಹೋಗಬೇಕು. ಗಮನಿಸಿ, ಪ್ರತಿ ಸೂರ್ಯ ಉಗ್ರ ಆಗುವುದರ ಹಿಂದೆ ಇಂಥದೊಂದು ಕಾರಣ ಇದೆ ಅಂತ ನಾವು ಖಂಡಿತ ಭಾವಿಸಬೇಕು. ನಮಗೆ ಗೊತ್ತಿಲ್ಲದ ಕಾಸ್ಮಿಕ್ಕಿನಲ್ಲಿ ಯಾವುದೋ ತೊಂದರೆ ಆದಾಗೆಲ್ಲ ಸೂರ್ಯ ಉಗ್ರನಾಗ್ತಾನೆ. ನಾವು ಸುಮ್ಮನೆ ಅದನ್ನು ನಮ್ಮ ಭೌತಿಕ ಮಟ್ಟದ ನೆಲದ ಲೆಕ್ಕಾಚಾರದಲ್ಲಿ ನೋಡಿಬಿಟ್ಟು ಅದು ಆ ಕಾರಣ ಈ ಕಾರಣ ಅಲ್ಲ, ಎಷ್ಟೆಷ್ಟು ಕಥೆಗಳಿವೆ ಅಲ್ಲ, ಇದನ್ನೆಲ್ಲ ನಾವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತ ಅನಿಸುತ್ತೆ. ಸೂರ್ಯ ಉಗ್ರ ಆಗುವುದರ ಹಿಂದೆ ನೋಡಿ ದೇವಲೋಕದ ಕೋಪವೂ ಕಾರಣ ಆಗ್ಬೋದು. ಅದು ಎಲ್ಲಿಂದ ಯಾವ ಕೋಪಕ್ಕೆ ಈ ಕಾಸ್ಮಿಕ್ಕಿನ ಮೇಲೆ ಯಾವ ಆ್ಯಕ್ಷನ್ ಎಲ್ಲಿ ತೊಡಗ್ತದೆ ಗೊತ್ತಾಗಲ್ಲ. ಆ ಥರ ಉಗ್ರನಾದಾಗ ಭಗವಂತ
ತಕ್ಷಣ ತೀರ್ಮಾನ ಮಾಡಿದನಂತೆ, ಗರುಡನಿಗೆ ಹೇಳಿದನಂತೆ, ಅರುಣನನ್ನು ಹೋಗಿ ಅವನಿಗೆ ಅಡ್ಡಲಾಗಿ ಇಡು. ಆ ಪ್ರಖರ ತೇಜಸ್ಸನ್ನು ಮೊದಲು ಅರುಣ ತೆಗೆದುಕೊಳ್ಳಲಿ. ಆಗ ಆ ಪ್ರಖರ ತೇಜಸ್ಸಿನ ಏಕಾಏಕಿ ಧೊಪ್ಪಂತ ನೆಲಕ್ಕೆ ಬೀಳುವ ಅಥವಾ ದೇವಲೋಕಕ್ಕೆ ಬೀಳುವ ಕಿರಣ ಒಂದಿಷ್ಟು ಅಡ್ಡ ಆಗಿ ಒಂದು ಪರದೆಯ ಮೇಲಿಂದ ಬರುತ್ತೆ. ಯಾರಿಗೆ ಗೊತ್ತು? ಓಝೋನ್ ಅಂತೇವಲ್ಲ, ಅರುಣನೆಯ ಯಾರಿಗೆ ಗೊತ್ತು?